ಮೂವಿ ಓಪನಿಂಗ್ ಸೀನಲ್ಲಿ ನಮಗೆ ಡ್ಯಾಮಿಯನ್ ಅನ್ನೋ ವ್ಯಕ್ತಿನ ತೋರಿಸ್ತಾನೆ. ಅವನು ಒಂದು ಫ್ರೆಂಡ್ ಜೊತೆಗೆ ರೆಸ್ಟೋರೆಂಟ್ ಅಲ್ಲಿ ಹೀಗೆ ನಾಷ್ಟ ಮಾಡ್ತಾ ಇರ್ತಾನೆ. ಇವ್ನ ಫ್ರೆಂಡ್ ಹೆಸರು ಬಂದ್ಬಿಟ್ಟು ಮಾರ್ಟಿನ್ ಅಂತ. ಆಗ ಅಲ್ಲಿಗೆ ಇವ್ನ ಬಿಸ್ನೆಸ್ ಪಾರ್ಟ್ನರ್ ಬಂದಿರ್ತಾನೆ. ಇವನ ಹತ್ರ ಹೀಗೆ ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಇವ್ನ ಬಿಸ್ನೆಸ್ ಪಾರ್ಟ್ನರ್ ಇದ್ದಾನಲ್ಲ, ಇವನು $20 ಮಿಲಿಯನ್ ಇವರಿಂದ ಮೋಸ ಮಾಡ್ಬಿಟ್ಟು ಇವ್ನು ತಗೊಂಡಿದ್ದಾನೆ ಅಂತ. ಡ್ಯಾಮಿಯನ್ ಅವನಿಗೆ ಸರಿಸರಿಗೆ ಬೈತಾ ಇರ್ತಾನೆ. ನೀನು ಹಿಂಗೆ ಮಾಡ್ತೀನಿ ತಡಿ, ನೀನು ಆದಷ್ಟು ಬೇಗ ಬಿಸ್ನೆಸ್ ಇಂದ ಲಾಸ್ ಮಾಡಿಸ್ತೀನಿ, ನಿನ್ನ ಜೈಲಿಗೆ ಹಾಕಿಸ್ತೀನಿ ಅಂತ ಇರ್ತಾನೆ. ಅದರಿಂದ ಅವನಿಗೆ ಕೋಪ ಬಂದ್ಬಿಟ್ಟು, ಮುದಿಯ ಇನ್ನು ಎಷ್ಟು ದಿನ ಬದುಕಿರ್ತೀಯ ನೀನು, ನಾನು ನೋಡ್ತೀನಿ ಕಣೋ ಅಂದ್ಬಿಟ್ಟು ಅಲ್ಲಿಂದ ಬೈದ್ಬಿಟ್ಟು ಹೊರಟೋಗ್ತಾನೆ. ಅವನು ಹೋಗಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಈ ಮಾರ್ಟಿನ್ ಇನ್ನೇನು ಸ್ವಲ್ಪ ದಿನದಲ್ಲೇ ಸತ್ತೋಗ್ಬಿಡ್ತಾನೆ ಅಂತ. ಏಕೆಂದ್ರೆ ಇವನಿಗೆ ಲಂಗ್ಸ್ ಮತ್ತೆ ಲಿವರಿನ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಇವ್ನು ಜಾಸ್ತಿ ದಿನ ಬದುಕೋದಿಲ್ಲ. ಇದನ್ನೆಲ್ಲ ಇವನ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ. ಅವನು ಕೂಡ ಈ ವಿಷಯನ ನಿನ್ ಮಗ್ಳಿಗೆ ಹೇಳ್ದ ಅಂತ ಕೇಳ್ತಾನೆ. ಇಲ್ಲ ಕಣೋ, ಅವಳನ್ನ ಮಾತಾಡಿಸ್ತಾನೆ ಇಲ್ಲ ಸರಿಯಾಗಿ, ದಿನೆಲ್ಲ ಅವಳಿಗೆ ಹೇಳಿ ಟೆನ್ಷನ್ ಕೊಡಕ್ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಇದಾದ್ಮೇಲೆ ಇವನು ವಾಪಸ್ ತನ್ನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಆಗ ಇವ್ನ ಫ್ರೆಂಡ್ ಹತ್ರ ಇವನು ನಿನ್ಗೆ ಶೇಡಿಂಗ್ ಬಗ್ಗೆ ಗೊತ್ತಂತ ಕೇಳ್ತಾನೆ. ಇವನು ಕೂಡ ಏನು ಅಂದ್ರೆ ಅಂತ ಹೇಳ್ತಾನೆ. ಏನು ಇಲ್ಲ ಬಿಡು ಅಂದ್ಬಿಟ್ಟು ಅವ್ನು ಸುಮ್ಮನಾಗ್ಬಿಡ್ತಾನೆ. ಮತ್ತೆ ಇವ್ನು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಇವನು ಒಂದು ಕಾರ್ಡ್ನ ನೋಡ್ತಾನೆ. ಆ ಕಾರ್ಡ್ ಹಿಂದೆ ಒಂದು ನಂಬರ್ ಇರುತ್ತೆ. ಈ ಕಾರ್ಡ್ನ ಹೆಸರು ಬಂದ್ಬಿಟ್ಟು ಫಿನಿಕ್ಸ್ ಅಂತ. ಈಗ ಇವನು ಫಿನಿಕ್ಸ್ ನ ಒಂದು ಓನರ್ ಡಾಕ್ಟರ್ ಆಲ್ಬರ್ಟ್ ಹತ್ರ ಬಂದ್ಬಿಟ್ಟು ನನಗಿಂತ ಮುಂಚೆ ಎಷ್ಟು ಜನ ಇಲ್ಲಿ ಬಂದಿದ್ದಾರೆ ಅಂತ ಕೇಳ್ತಾನೆ. ಅವನು ಕೂಡ ಇದನ್ನು ನಾವಿಲ್ಲಿ ದುಡ್ಡುಗೋಸ್ಕರ ನಾವು ಇದನ್ನ ಇಲ್ಲಿ ಮಾಡಲ್ಲ, ಇದನ್ನು ನಾವು ಜನರು ಒಳ್ಳೇದಕ್ಕೋಸ್ಕರ ಮಾಡ್ತೀವಿ. ನಾವು ಯಾರನ್ನ ಬೇಕಾದ್ರೆ ಅವ್ರನ್ನ ಚೂಸ್ ಮಾಡೋದಿಲ್ಲ, ತುಂಬಾ ಬುದ್ಧಿವಂತ ಯಾರಿರ್ತಾನೋ ಅವ್ರನ್ನ ಮಾತ್ರ ಚೂಸ್ ಮಾಡ್ತೀವಿ. ಯಾಕೆಂದ್ರೆ ಅವ್ರ ದೇಶಕ್ಕೆ ಏನಾರು ಒಂದು ಒಳ್ಳೇದು ಮಾಡ್ತಾರೆ ಅಂತ ನಾವು ಅಂಥವ್ರನ್ನ ಮಾತ್ರ ಚೂಸ್ ಮಾಡ್ಕೊಳ್ಳೋದು. ಅದರಲ್ಲಿ ನೀವು ಒಬ್ರು ಕೂಡ. ನೀವು ಹೊಸದಾಗಿ ಏನಾರು ಒಂಥರ ಕಂಡುಹಿಡಿತಾ ಇರ್ತೀರಾ, ನೀವು ಆದಷ್ಟು ಬೇಗ ಡೆತ್ ಆಗಿ ಹೋಗ್ಬಿಟ್ರೆ ಅದು ಯೂಸ್ ಆಗಲ್ಲ, ನೀವಿನ್ನೂ ಬದುಕಬೇಕು ಅಂದ್ಬಿಟ್ಟು ನಾವು ನಿಮ್ಗೆ ಈ ಆಫರ್ನ ಕೊಟ್ಟಿದ್ದೀವಿ. ಮತ್ತೆ ಡ್ಯಾಮಿಯನ್ನು ಇವನ್ಗೆ ಅಂತಾನೆ ತಯಾರಿಸಿರೋ ಒಂದು ಶರೀರನ ನೋಡ್ತಾನೆ. ಇದು ಬದುಕೈತೆ ಅಂತ ಇವ್ನು ಕೇಳ್ತಾನೆ. ಇಲ್ಲ, ಇದು ಆರ್ಟಿಫಿಷಿಯಲ್ ಆಗಿ ನಾವು ಜನರೇಟ್ ಮಾಡಿರೋ ಒಂದು ದೇಹ. ಇದನ್ನ ಯಾವ ರೀತಿ ರೆಡಿ ಮಾಡಿದೀವಿ ಅಂದ್ರೆ ಪರ್ಫೆಕ್ಟ್ ಆಗಿ ನಿಮಗೆ ಸೂಟ್ ಆಗುತ್ತೆ ಆ ರೀತಿ ನಾವು ರೆಡಿ ಮಾಡಿದೀವಿ. ಅಂದ್ರೆ ಬಾಡಿ ಇದೆಯಲ್ಲ, ಈ ಬಾಡಿ ಒಳಗಡೆಗೆ ಈ ಡ್ಯಾಮಿಯನ್ ಬ್ರೈನ್ ನ ಅದ್ರೊಳಗಡೆ ಹಾಕೋದಷ್ಟೇ. ಅವಾಗ ಇವನ್ ಯೋಚನೆಗಳೆಲ್ಲ ಹಾಗೆ ಇರುತ್ತೆ, ಬಟ್ ದೇಹ ಹೊಸದಾಗಿರುತ್ತೆ. ಇವನಿಗೆ ಸಾಯಕ್ ಆಸೆ ಇರೋದಿಲ್ವಲ್ಲ, ಈ ರೀತಿ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ನಾನು ಬದುಕಬೇಕು ಅಂತ ಇವ್ನಿಗೆ ಆಸೆ ಇರುತ್ತೆ. ಇದಕ್ಕೆ ಆಲ್ಬರ್ಟ್ ಕೂಡ ಸ್ವಲ್ಪ ಹಣ ಖರ್ಚಾಗುತ್ತೆ ಅಂತ ಹೇಳ್ತಾನೆ, $200 ಮಿಲಿಯನ್. ಹಾಗಾಗಿ ಈ ಮಿಷಿನಿನ ಸಕ್ಸಸ್ ಆದ್ಮೇಲೆ ನಿನಗೆ ನಿನ್ ಹಣ ಬಂದೇ ಬರುತ್ತೆ ಅಂತ. ಇದಾದ್ಮೇಲೆ ಡ್ಯಾಮಿಯನ್ ಕೊನೆಸಲಿ ನನ್ನ ಮಗಳನ್ನ ಮೀಟ್ ಮಾಡ್ಕೊಂಬಿಡೋಣ ಅನ್ಬಿಟ್ಟು ಅವ್ರ ಮಗಳು ಕ್ಲಿಯರ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ನನ್ನ ಜೊತೆ ಒಂದ್ಸಲಿ ರೈಡ್ ಬಾ, ಈಗ ಆಚಾಡ್ ಸುತ್ತಾಡ್ಕೊಂಬರೋನ್ ಬರ್ತೀಯ ಅಂತಾಗ ನನಗೆ ತುಂಬಾ ವರ್ಕ್ ಇದೆ ಡ್ಯಾಡ್, ನಾನು ನಿಮ್ ಜೊತೆ ಬರಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಕ್ಚುಲಿ ಕ್ಲಿಯರ್ಗೆ ಇವ್ರು ತಂದೆ ಕೊಂಡ್ರೆ ಅಷ್ಟೊಂದು ಇಷ್ಟನೇ ಇರೋದಿಲ್ಲ. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ನಾವು ಇವನು ಬಿಸ್ನೆಸ್ ಅಂತ ಬಿಸ್ನೆಸ್ ಕಡೆಗೆ ಫೋಕಸ್ ಮಾಡ್ಬಿಟ್ಟು ಇವ್ರ ಮಗಳಿಗೆ ತನ್ನ ಪ್ರೀತಿನೇ ಕೊಡಕ್ಕಾಗ್ಲಿಲ್ಲ. ಹಾಗಾಗಿ ಇವಳು ಈ ರೀತಿ ಬದಲಾಗಿ ಹೋಗ್ಬಿಟ್ಟಿದ್ದಾಳೆ. ಅವ್ನು ಎಷ್ಟೋ ಸಲ ಹೇಳ್ತಾನೆ, ದಯವಿಟ್ಟು ನಾವು ಒಂದ್ಸಲಿ ನನ್ನ ಜೊತೆ ಆಚೆ ಬಾ ಅಂತ. ಬಟ್ ಆದ್ರೆ ಅವಳು ಕೇಳ್ತಾನೆ, ವರ್ಕ್ ಇದೆ ಇವಾಗ ಆಗಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ ಹೋಗಿ ಅಂತ. ಅವನು ಕೂಡ ಸ್ವಲ್ಪ ಹಣ ಕೊಟ್ಬಿಟ್ಟು ಇವ್ರ ಕೆಲಸಕ್ಕೆ ಸಹಾಯ ಮಾಡಕ್ಕೆ ಅಂತ ಹೇಳ್ತಾ ಇರ್ತಾನೆ. ಇವಳು ಏನ್ ಕೆಲಸ ಮಾಡ್ತಾ ಇರ್ತಾಳೆ ಅಂದ್ರೆ ಆಕ್ಟಿವಿಸ್ಟ್ ಅನ್ನೋ ಒಂದು ಕೆಲಸನ ಮಾಡ್ತಾ ಇರ್ತಾಳೆ. ಹಾಗಾಗಿ ಇವನು ಹಣ ಕೊಡಕ್ಕೆ ಅಂತ ಬಂದಾಗ ನಿಮ್ ದುಡ್ಡು ಬೇಡ ಏನು ಬೇಡ, ಇಲ್ಲಿಂದ ಹೋಗಿ ಸುಮ್ಮನೆ ಅಂತ ಹೇಳಿ ಅವ್ರ ತಂದೆಗೆ ಹೇಳ್ತಿರ್ಬೇಕಾದ್ರೆ ಅವನಿಗೂ ಕೂಡ ತುಂಬಾ ಬೇಜಾರಾಗಿ ಹೋಗ್ಬಿಡ್ತಿದ್ವು. ಹಾಗಾಗಿ ಅವನಿಂದ ಬಂದ್ಬಿಡ್ತಾನೆ. ಮತ್ತೆ ಹೀಗೆ ಕುತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಈ ಶೇಡಿಂಗ್ ಅಂದ್ರೆ ಏನು ಅಂದ್ರೆ ಅದೇ ಈಗ ಇವ್ ನೆನಪುಗಳನ್ನೆಲ್ಲ ಬೇರೆ ದೇಹಕ್ಕೆ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಅದನ್ನೇ ಶೇಡಿಂಗ್ ಅಂತಾರೆ. ಅದ್ರ ಬಗ್ಗೆ ಡಾಕ್ಟರ್ ಫ್ರಾನ್ಸಿಸ್ ಏನು ಹೇಳ್ತಾ ಇರ್ತಾನೆ, ಅದನ್ನು ಇವ್ನು ನೋಡ್ತಾ ಇರ್ತಾನೆ. ಅದನ್ನ ಇವ್ನು ನೋಡ್ತಾ ಇರ್ಬೇಕಾದ್ರೆ ಇವ್ನಿಗೆ ತುಂಬಾ ಕೆಮ್ಮು ಜಾಸ್ತಿ ಆಗಿ ಅಲ್ಲೇ ತಲೆ ಸುತ್ತ ಬಂದ್ಬಿಟ್ಟು ಹೋಗ್ಬಿಡ್ತಾನೆ. ಇವನ್ನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಇವ್ನ ಎಚ್ಚರಿಕೆ ಆಗಿ ಮತ್ತೆ ಪುನಃ ಡಾಕ್ಟರ್ ಆಲ್ಬರ್ಟ್ಗೆ ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು ನನಗೆ ಅನಿಸ್ತೈತೆ ನಾನಿನ್ನ ತುಂಬಾ ಜಾಸ್ತಿ ದಿನ ಬದುಕಲ್ಲ ಅಂತ. ಹಾಗೆ ಅವನು ಕೂಡ ನೀವು ಒಂದ್ಸಲಿ ಈ ಶೇಡಿಂಗ್ ನ ಮಾಡಿಸ್ಕೊಂಡ್ರೆ ನೀವು ಹಳೆ ಜೀವನನೆಲ್ಲ ಬಿಟ್ಕೊಡ್ಬೇಕಾಗುತ್ತೆ, ನೀವು ಹೊಸ ಜೀವನನ ಶುರು ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಂದ್ರೆ ಇವನು ಆ ಬೇರೆ ದೇಹಕ್ಕೆ ಹೋದ್ರೂ ಯಾರು ನಂಬ್ತಾರೆ ಇವನೇ ಡ್ಯಾಮಿಯನ್ ಅಂತ. ಅವನು ಕೂಡ ಇದಕ್ಕೆಲ್ಲ ಸರಿ ಅಂತಾನೆ. ಮತ್ತೆ ಆಲ್ಬರ್ಟ್ ನಿಮ್ಗೆ ಏನೇನ್ ಕೆಲಸ ಇದೆ ಎಲ್ಲಾನು ಕೂಡ ಮುಗಿಸ್ಕೊಡಿ, ಮತ್ತೆ ನೀವು ಸಾಯೋ ವಿಷಯ ಎಲ್ಲರಿಗೂ ಗೊತ್ತಾಗೋ ರೀತಿ ಮಾಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಾವು ಡ್ಯಾಮಿಯನ್ ನ ಒಂದು ಫ್ಲೈಟ್ ಅಲ್ಲಿ ನೋಡ್ತೀವಿ. ಅವನ ಹತ್ರ ಯಾವ್ದೋ ಒಂದು ಬಾಕ್ಸ್ ಇರುತ್ತೆ. ಮತ್ತೆ ಇವನು ಮಾರ್ಟಿನ್ಗೆ ಫೋನ್ ಮಾಡ್ತಾನೆ, ಬಟ್ ಅವನ ಫೋನ್ ಪಿಕ್ ಮಾಡ್ತಿಲ್ಲ. ಹಾಗಾಗಿ ಅವನಿಗೆ ವಾಯ್ಸ್ ನೋಟ್ ಮಾಡ್ತಾನೆ, ಮಧ್ಯಾಹ್ನ ನಾವು ಲಂಚಲ್ಲಿ ಸಿಗೋಣ ಅಂತ. ಮತ್ತೆ ಇವನು ಯಾವ್ದೋ ಒಂದು ಸ್ಮಶಾನದ ಹತ್ರ ಬರ್ತಾನೆ. ವಾಪಸ್ ಹೋಗ್ತಿರ್ಬೇಕಾದ್ರೆ ಆ ಬಾಕ್ಸ್ ಅವನ ಕೈಯಲ್ಲಿ ಇರೋದಿಲ್ಲ. ಇದೆಲ್ಲ ಆದ್ಮೇಲೆ ಇವನ್ ಫ್ರೆಂಡ್ ಮಾರ್ಟಿನ್ ಹತ್ರ ಮಾತಾಡ್ತಾ ಇರ್ತಾನೆ. ಹಾಗೆ ಮಾತಾಡ್ತಾ ಇವನ್ಗೆ ಹಾರ್ಟ್ ಅಟ್ಯಾಕ್ ಬಂದಂಗ ಆಗ್ಬಿಡುತ್ತೆ. ಅಲ್ಲೇ ಬಿದ್ದು ಹೋಗ್ತಾನೆ. ಇವನ ಒಂದು ಆಂಬುಲೆನ್ಸ್ ಒಳಗಡೆ ಹಾಕೊಂಡು ಸೀದಾ ಈ ಆಲ್ಬರ್ಟ್ ನ ಒಂದು ಕ್ಲಿನಿಕ್ಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಆಲ್ಬರ್ಟ್ ಒಂದು ಮಾತನ್ನ ಹೇಳ್ತಾನೆ, ಇವನ್ ಬಾಡಿಲಿ ಯಾವುದೇ ಒಂದು ಮೆಟಲ್ ಪೀಸ್ ಇರಬಾರ್ದು, ಮೆಟಲ್ ಪೀಸ್ ಇದ್ರೆ ಆ ಮಿಷಿನ್ ವರ್ಕ್ ಆಗೋದಿಲ್ಲ ಅಂತ. ಮತ್ತೆ ಮೈ ಮೇಲೆ ಇದೆ ಎಲ್ಲ ಮೆಟಲ್ ಪೀಸ್ಗಳನ್ನ ತೆಗೆದ್ಬಿಟ್ಟು ಆ ಶೇಡಿಂಗ್ ಒಂದು ಮಿಷಿನ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದ್ರೊಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಇಬ್ರು ಆ ಶೇಡಿಂಗ್ ಮಿಷಿನ್ ಒಳಗಡೆ ಹಾಕ್ತಾರೆ. ಹಾಕಿದ ತಕ್ಷಣ ಇವನ್ಗೆ ಏನೇನೋ ಫೀಲ್ ಆಗ್ತಾ ಇರುತ್ತೆ. ಈ ಶೇಡಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕಣ್ಬಿಟ್ಟು ನೋಡ್ತಾನೆ. ಇವ್ನ ಕಣ್ ಮುಂದೆ ಒಬ್ಬ ಡಾಕ್ಟರ್ ಬಂದ್ಬಿಟ್ಟು ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಇವನು ಕೂಡ ಡ್ಯಾಮಿಯನ್ ಅಂತ ಹೇಳ್ತಾನೆ. ಇವನು ಕರೆಕ್ಟ್ ಆಗಿ ನೋಡ್ಕೊಂಡಾಗ ಇವನು ಯಾವ್ದೋ ಒಂದು ಹೊಸ ದೇಹದೊಳಗಡೆನೆ ಶಿಫ್ಟ್ ಆಗ್ಬಿಟ್ಟಿರ್ತಾನೆ. ಶೇಡಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇವನು ಒಂದು ಜಾಗದಲ್ಲಿ ಕುಣಿಸಿರ್ತಾರೆ. ಅಲ್ಲಿಗೆ ಡಾಕ್ಟರ್ ಆಲ್ಬರ್ಟ್ ಬರ್ತಾನೆ.
ಆಲ್ಬರ್ಟ್ ಬಂದಾಗ ಅವನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇವನ್ಗೆ ಒಂದು ಹ್ಯಾಲಿನೇಷನ್ ಬರುತ್ತೆ. ಇವ್ನ ಕಣ್ಮುಂದೆ ಯಾವ್ದೋ ಒಂದು ಕುದುರೆಗೆ ನಿಂತಿರೋ ತರ ಇವನ್ಗೆ ಕಾಣಿಸ್ತಾ ಇರುತ್ತೆ. ಆಗ ಇವನು ಆ ವಿಷಯನ ಅವ್ನಿಗೆ ಹೇಳಿದಾಗ, ಇದು ನಿನ್ನ ಹೊಸ ಬಾಡಿ ಅಲ್ವಾ, ಏನೇನೋ ರಿಯಾಕ್ಟ್ ಆಗುತ್ತೆ, ನೀನು ಹಳೆ ವಿಷಯಗಳೆಲ್ಲ ಪುನಃ ಜ್ಞಾಪಕ ಬರುತ್ತೆ, ತಲೆ ಕೆಡ್ಸ್ಕೊಂಬಿಡ ಸರೋಗುತ್ತೆ, ಇನ್ಮೇಲೆ ನೀನು ಒಂದು ಒಳ್ಳೆ ಲೈಫ್ನ ಜೀವನ ಮಾಡ್ಬೋದು ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಅವನ ಬಾಡಿ ಹೊಸದಾಗಿ ಕ್ರಿಯೇಟ್ ಆಗಿರುತ್ತಲ್ಲ, ಹಾಗಾಗಿ ಆ ಬಾಡಿನೆಲ್ಲ ಹೇಗೆ ಮೂವ್ ಮಾಡಬೇಕು, ಹೇಗೆ ಸ್ವಿಮ್ಮಿಂಗು, ರನ್ನಿಂಗು ಮತ್ತೆ ವರ್ಕೌಟ್ಸ್ನೆಲ್ಲ ಮಾಡಿಸ್ತಾ ಇರ್ತಾರೆ. ಮತ್ತೆ ಅವ್ನಿಗೊಂದು ಟ್ಯಾಬ್ಲೆಟ್ ನ ಕೊಡ್ತಾರೆ. ಈ ಟ್ಯಾಬ್ಲೆಟ್ ನ ನೀನ್ ತಗೋ, ನಿಮ್ಗೆ ಬರ್ತಾ ಇರೋ ಇಲ್ಯೂಷನ್ಸ್ ಎಲ್ಲ ನಿಂತೋಗ್ಬಿಡುತ್ತೆ ಅಂತ ಆ ಟ್ಯಾಬ್ಲೆಟ್ ಅವನಿಗೆ ಕೊಡ್ತಾನೆ. ಮತ್ತೆ ಇಲ್ಲಿ ಆಲ್ಬರ್ಟ್ ಅವನಿಗೆ ಅಂತ ಸೃಷ್ಟಿ ಮಾಡಿರೋ ಕೆಲವು ಹೊಸ ವಿಷಯಗಳನ್ನ ಕೊಡ್ತಾನೆ. ಅಂದ್ರೆ ಇವನು ಇನ್ಮೇಲೆ ಇವನ್ನ ಡೈಮಿಯನ್ ಅಂತ ಹೇಳ್ಕೊಳ್ಳೋ ಬದಲು ಇವನ್ಗೆ ಅಂತ ಒಂದು ಹೊಸ ಹೆಸರು ಮತ್ತೆ ಇವನ್ಗೆ ಒಂದು ಲೈಫ್ ಸ್ಟೋರಿನೇ ಕೊಡ್ತಾನೆ. ಇವನ್ಗೆ ತಂದೆ ತಾಯಿ ಇದ್ರ ತೀರ್ಕೊಂಡು ಹೋದ್ರು, ಆ ರೀತಿ ಒಂದು ಕಥೆನ ಬರೆದು ಕೊಟ್ಟಿರ್ತಾನೆ ಇವ್ ಲೈಫ್ಗೆ ಅನ್ಬಿಟ್ಟು, ಸುಮ್ಮನೆ ಜನರಿಗೆಲ್ಲ ನಂಬ್ಸಕ್ಕೆ ಅನ್ಬಿಟ್ಟು. ಮತ್ತೆ ಇದಾದ್ಮೇಲೆ ಇವನ್ನ ಒಂದು ಮನೆಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಆಲ್ಬರ್ಟ್ ಇವನ್ಗೆ ಅಂತಾನೆ ಒಂದು ಮನೆನ ಕೊಟ್ಟಿರ್ತಾನೆ, ಮತ್ತೆ ಆ ಕಾರು ಹಾಗೆ ಸ್ವಲ್ಪ ಹಣ ಕೊಟ್ಟಿರ್ತಾನೆ ಖರ್ಚು ಮಾಡೋದಕ್ಕೆ ಅಂತ. ಆ ಮನೆಯೊಳಗಡೆ ಹೋಗ್ಬಿಟ್ಟು ಎಲ್ಲ ಎಂಜಾಯ್ ಎಲ್ಲ ಮಾಡ್ತಾ ಇರ್ತಾನೆ. ಡ್ಯಾಮಿನ್ ಹೀಗೆ ಬಾಸ್ಕೆಟ್ ಬಾಲ್ ಆಡ್ತಾ ಇರ್ತಾನೆ. ಅಲ್ಲಿ ಇವನ್ಗೆ ಒಬ್ಬ ಫ್ರೆಂಡ್ ಆಗ್ತಾನೆ. ಇವನ ಹೆಸರು ಬಂದ್ಬಿಟ್ಟು ಆಂಟೋನ್ ಅಂತ. ಆಂಟೋನು ನಿನ್ನ ಹೆಸರು ಏನು ಅಂತ ಇವನ್ನ ಕೇಳಿದಾಗ ಇವನಿಗೆ ಅಂತ ಒಂದು ಹೆಸರು ಕೊಟ್ಟಿದ್ರಲ್ಲ ಎಡ್ವರ್ಡ್ ಅಂತ, ಆ ಹೆಸರನ್ನೇ ಹೇಳ್ತಾನೆ. ಮತ್ತೆ ಆಂಟೋನು ಇವರಿಬ್ರು ಹೀಗೆ ಫ್ರೆಂಡ್ ಆಗ್ತಾರೆ. ಮತ್ತೆ ಆಂಟೋನು ಇವನ್ನ ಬಾ ಲೈಫ್ ನ ಎಂಜಾಯ್ ಮಾಡೋಣ ಅನ್ಬಿಟ್ಟು ಇವನ್ನ ಪಾರ್ಟಿಗೆ ಕರ್ಕೊಂಡು ಹೋಗೋದು, ಹುಡುಗಿಯರ ಜೊತೆ ಸುತ್ತಾಡೋದು, ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಇವನು ಕೂಡ ಎಂಜಾಯ್ ಮಾಡ್ತಾ ಇರ್ತಾನೆ ಅದನ್ನೆಲ್ಲ. ಬಟ್ ಆದ್ರೆ ಇವನು ಆ ಆಲ್ಬರ್ಟ್ ಕೊಟ್ಟಿರೋ ಕ್ಯಾಪ್ಸೂಲ್ ನ ಡೈಲಿ ತಗೊಬೇಕಾಗಿರುತ್ತೆ. ಬಟ್ ಆದ್ರೆ ಇವನು ಒಂದೇ ಮಿಸ್ ಮಾಡ್ಬಿಡ್ತಾನೆ. ಹಾಗಾಗಿ ಲ್ಯಾಪ್ಟಾಪ್ ಕೆಲಸ ಮಾಡ್ತಿರ್ಬೇಕಾದ್ರೆ ಇವನ್ಗೆ ಒಂದು ಇಲ್ಯೂಷನ್ ಬಂದ್ಬಿಡುತ್ತೆ. ಇವನ್ಗೆ ಸೈನಿಕರದ್ದು ಒಂದು ವಿಷನ್ ಕಾಣಿಸ್ಬಿಡುತ್ತೆ, ಇಲ್ಯೂಷನ್ ಬರುತ್ತೆ ಇವನ್ಗೆ. ಮತ್ತೆ ಹಾಗಾಗಿ ಇವನು ಮತ್ತೆ ಹೋಗಿ ಆ ಟ್ಯಾಬ್ಲೆಟ್ ನ ತಗೊಳಂತ ನೋಡ್ತಾನೆ. ಬಟ್ ಆಗ್ತಾನೆ ಇರೋದಿಲ್ಲ, ಕರೆಕ್ಟಾಗಿ ಜ್ಞಾನ ತಗೊಂಡು ಹೋಗ್ಬಿಡ್ತಾನೆ. ಆ ಇಲ್ಯೂಷನ್ ಎಲ್ಲ ಇವನ್ಗೆ ಏನೇನೋ ಕಾಣಿಸ್ತಾ ಇರುತ್ತೆ. ಒಂದು ಮಗು ಕಾಣಿಸ್ತಾ ಇರುತ್ತೆ, ಒಂದು ಹುಡುಗಿ ಕಾಣಿಸ್ತಾ ಇರುತ್ತೆ, ಒಂದು ಜಾಗ ಕಾಣಿಸ್ತಾ ಇರುತ್ತೆ, ಒಂದು ಪಂಕಿನ್ ವಾಟರ್ ಟವರ್ ಕಾಣಿಸ್ತಾ ಇರುತ್ತೆ. ಆಗ ಸಡನ್ ಆಗಿ ಎದ್ಬಿಟ್ಟು ಆ ಮಾತ್ರನ ಬಾಯಿಗೆ ಹಾಕೊಂಡ್ಬಿಡ್ತಾನೆ. ಮತ್ತೆ ಇದನ್ನೆಲ್ಲ ಡಾಕ್ಟರ್ ಆಲ್ಬರ್ಟ್ಗೆ ಹೇಳ್ತಾನೆ. ಅವನು ಕೂಡ ನಿನ್ನೆ ಮಾತ್ರ ಕರೆಕ್ಟಾಗಿ ತಗೋತೈತಿ ಅಂತ ಕೇಳ್ತಾನೆ. ಹಾಗಾಗಿ ಇವನು ಇಲ್ಲ, ನನ್ನ ಹತ್ರ ಒಂದ್ ಡೇದು ಮಾತ್ರ ಮಿಸ್ ಆಗೋಯ್ತು ಅಷ್ಟೇ. ಆಲ್ಬರ್ಟ್ ಕೂಡ ನೀನು ಕರೆಕ್ಟಾಗಿ ನೀನ್ ಮಾತ್ರ ತಗೋ, ನಿನಗೆಲ್ಲ ಸರೋಗುತ್ತೆ, ಇದು ಹೊಸ ಬಾಡಿ ಅಲ್ವಾ, ಹಾಗಾಗಿ ನೀನ್ ಹಳೆ ವಿಷಯಗಳೆಲ್ಲ ನಿಂಗೆ ಮತ್ತೆ ಜ್ಞಾಪಕ ಬರುತ್ತೆ. ಇವನು ಕೂಡ ನನ್ಗೆ ಯಾಕೋ ಅನಿಸ್ತೈತೆ, ಅದೆಲ್ಲ ನಿಜ ಅನಿಸ್ತೈತೆ, ಇದ್ಯಾಕೋ ನಂಗೆ ಆಲ್ಯೂಷನೇಷನ್ ಅಂತ ಅನ್ನಿಸ್ತಾನೆ ಇಲ್ಲ ಅಂತ ಇರ್ತಾನೆ. ಡಾಕ್ಟರ್ ಮತ್ತೆ ಇಲ್ಲ, ನಿಂಗೆ ಅದು ಆಲ್ಯೂಷನ್, ಲ್ಯಾಟಿನ್ ಅಂತ ಒಂದು ಹುಡುಗಿ ಜೊತೆ ನೈಟ್ ಸ್ಟೇ ಮಾಡಿದಲ್ಲ, ಹಾಗಾಗಿ ಅವನದೇ ನಿನ್ಗೆ ಆ ಆಲ್ಯೂಷನ್ ಬರ್ತಿರ್ಬೋದು ಅಂತ ಹೇಳ್ತಾನೆ. ನಾನು ಲ್ಯಾಟಿನ್ ಅಂತ ಹೆಸರನ್ನೇ ತಗೊಂಡಿಲ್ವಲ್ಲ, ನಿನಗೆ ಲ್ಯಾಟಿನ ಬಗ್ಗೆ ಹೇಗೆ ಗೊತ್ತು ಅಂದಾಗ ಇವನು ಟಾಪಿಕ್ ನೇ ಚೇಂಜ್ ಮಾಡ್ಬಿಡ್ತಾನೆ. ನಿನ್ನ ಹವಾಯಿಗೆ ಕಳಿಸ್ತಾ ನೀನು ಸ್ವಲ್ಪ ಹೋಗಿ ಆಚೆ ಕಡೆ ಸುತ್ತಾಡ್ಕೊಂಬ, ನಿನಗೆ ಮೈಂಡ್ ಫ್ರೀ ಆಗುತ್ತೆ, ಮತ್ತೆ ನಿನ್ನ ಹಾಲಿನೇಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾನೆ. ಇವನು ಸರಿ ಆಯ್ತು ಅಂದ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇರ್ತಾನೆ ಹೋಗಕ್ಕೆ ಅಂದ್ಬಿಟ್ಟು. ಮತ್ತೆ ಇವ್ನಿಗೆ ಯಾಕೋ ಡೌಟ್ ಬರುತ್ತೆ ಆ ಹಾಲಿನೇಷನ್ ಬಗ್ಗೆ. ಹಾಗಾಗಿ ಅವನು ಪಂಕಿನ್ ಒಂದು ವಾಟರ್ ಟವರ್ ನ ನೋಡಿರ್ತಾನೆ. ಹಾಗಾಗಿ ಇದ್ರ ಬಗ್ಗೆ ಸರ್ಚ್ ಮಾಡ್ತಾನೆ, ಅದ್ರ ಫೋಟೋನ ಗೂಗಲ್ ಅಲ್ಲಿ. ಹಾಗಾಗಿ ಅವನಿಗೆ ಆ ಫೋಟೋ ಸಿಗುತ್ತೆ. ಆ ಫೋಟೋ ಹತ್ರ ಆ ಅಡ್ರೆಸ್ ಇರುತ್ತೆ, ಸೆಂಟ್ ಲೂಯಿಸ್ ಅಂತ. ಮತ್ತೆ ಇವನು ಒಂದು ಸ್ಮಶಾನಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಇವನು ಊತ ಹಾಕಿದ್ನಲ್ಲ, ಒಂದು ಬಾಕ್ಸ್ ಅಲ್ಲಿ ತಂದು ಇಕ್ಕಿದ್ನಲ್ಲ, ಇವನು ಹಳೆಯ ದೇಹದಲ್ಲಿ ಇರ್ಬೇಕಾದ್ರೆ ಅದನ್ನ ಎತ್ಕೋತಾನೆ. ಅದ್ರ ಕೆಲವು ಡೆಬಿಟ್ಸ್ ಕಾರ್ಡ್ಗಳು, ಬೇಕಾದ ಇನ್ಫಾರ್ಮೇಶನ್ಗಳಿರುತ್ತೆ, ಅದನ್ನ ಎತ್ಕೊಂಡು ಹೋಗ್ತಾನೆ. ಇಲ್ಲಿ ಆಲ್ಬರ್ಟ್ ನ ಒಬ್ರು ಅಸಿಸ್ಟೆಂಟ್ಗಳು ಇವನ್ನ ಕರ್ಕೊಂಡು ಹೋಗಕ್ಕಿಂತ ಬಂದಿರ್ತಾರೆ ಫ್ಲೈಟ್ ಹತ್ರ. ಅವರು ಕೂಡ ಇವನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವನಿಗೆ ಗೊತ್ತಾಗುತ್ತೆ ಇವರೆಲ್ಲ ನನ್ನ ಮೇಲೆ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ. ಇವನು ಫ್ಲೈಟ್ ಒಳಗಡೆ ಹೋಗ್ಬಿಟ್ಟು ಹವಾಯಿಗೆ ಹೋಗೋ ಬದಲು ಸೆಂಟ್ ಲೂಯಿಸ್ ಒಂದು ಟಿಕೆಟ್ ತಗೋತಾನೆ. ಆ ಜಾಗಕ್ಕೆ ಹೋಗಕ್ಕೆ ಒಂದು ಟಿಕೆಟ್ ತಗೋತಾನೆ. ಇವನು ಅವರೆಲ್ಲರಿಗೂ ಚಮಕಾಯಿಸ್ಬಿಟ್ಟು ಹವಾಯಿಗೆ ಹೋಗೋ ಬದಲು ಇವನು ಸೆಂಟ್ ಲೂಯಿಸ್ ಅಂತ ಒಂದು ಜಾಗ ನೋಡಿದ್ನಲ್ಲ, ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದಾಗ ಇವನಿಗೂ ಕೂಡ ಆ ಜಾಗ ಕಾಣಿಸುತ್ತೆ, ಅಲ್ಲೊಂದು ಮನೆ ಕೂಡ ಇರುತ್ತೆ. ಮತ್ತೆ ಇವನು ಆ ಮನೆಯೊಳಗಡೆ ಹೋಗ್ತಾನೆ. ಆ ಮನೆಯೊಳಗಡೆ ಎಲ್ಲ ಅವ್ನು ಹೋಗಿ ನೋಡ್ತಿರ್ಬೇಕಾದ್ರೆ ಇವನಿಗೊಂದು ಫೋಟೋ ಕಾಣಿಸುತ್ತೆ. ಅದರಲ್ಲಿ ಇವನೇ ಅದ್ರೊಳಗಡೆ ಇರ್ತಾನೆ. ಈ ಬಾಡಿಗೆ ಒಂದು ಫ್ಯಾಮಿಲಿ ಇರುತ್ತೆ. ಅದನ್ನ ನೋಡಿ ಒಂದು ನಿಮಿಷ ಶಾಕ್ ಆಗ್ತಾ ಇರ್ತಾನೆ. ಅಲ್ಲಿಗೆ ಆ ಫ್ಯಾಮಿಲಿಯ ವೈಫ್ ಬರ್ತಾಳೆ. ಇವಳ ಹೆಸರು ಬಂದ್ಬಿಟ್ಟು ಮ್ಯಾಡಲಿನ್ ಅಂತ. ಇವನಿರೋ ಬಾಡಿ ಹೆಸರು ಬಂದ್ಬಿಟ್ಟು ಮಾರ್ಕ್ ಅಂತ. ಮ್ಯಾಡಲಿನ್ ಮತ್ತೆ ಮಾರ್ಕ್ ಇಬ್ರು ಹಸ್ಬೆಂಡ್ ಅಂಡ್ ವೈಫ್. ಮ್ಯಾಡಲಿನ್ ಇವನ್ನ ನೋಡ್ಬಿಟ್ಟು ಒಂದು ನಿಮಿಷ ಶಾಕ್ ಆಗಿ ಹೋಗ್ತಾಳೆ. ಇವ್ನು ಹೇಗ್ ಮತ್ತೆ ಬದುಕು ಬಂದ, ಇವನು ಡೆತ್ ಆಗಿದ್ನಲ್ಲ ನೀರಲ್ಲಿ ಮುಳುಗೋಗಿ, ಹೇಗ್ ಮತ್ತೆ ಇಲ್ಲಿ ಬಂದ ಅಂತ ಒಂದ್ ನಿಮಿಷ ಅಲ್ಲೇ ಯೋಚನೆ ಮಾಡ್ತಾ ಅಳ್ತಾ ಇರ್ತಾಳೆ. ಅವನು ಕೂಡ ಇವನ್ನ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಿರ್ತಾನೆ. ಆಗ ಅಲ್ಲಿಗೆ ಯಾರೊಬ್ರು ಬರ್ತಾರೆ. ಅವಳ ಹತ್ರ ಇದ್ದ ಒಂದು ಗನ್ನ ತಗೊಂಡು ಯಾರು ಇರ್ಬೋದು ಅಂತ ನೋಡ್ತಾನೆ. ಅಲ್ಲಿ ಯಾವ್ದೊಂದು ಆಫೀಸರ್ ಬರ್ತಾನೆ. ಅವ್ನು ನೋಡ್ತಿದ್ದಂಗೆನೆ ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅವನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಮೇಡಲಿನ ಇನ್ನೊಬ್ಬ ಬಂದ್ಬಿಟ್ಟು ಪ್ರಯತ್ನ ತಪ್ಪಿಸ್ಬಿಡ್ತಾನೆ. ಆಗ ಆ ಜಾಗಕ್ಕೆ ಆಂಟೋನ್ ಬರ್ತಾನೆ. ಇವಾಗ ಗೊತ್ತಾಗುತ್ತೆ ನೋಡಿ ಬಾಡಿ ಎಲ್ಲಿಂದ ಬಂತು ಅಂತ. ಇವನ್ನ ನಾವು ಮಾರ್ಕ್ ಅಂತ ಕರೆಯೋಣ, ಡ್ಯಾಮಿನ್ ಅಂತ ಕರೆಯೋಣ, ಡ್ಯಾಮಿನ್ ಅಂತಾನೆ ಕರೆಯೋಣ. ಆಂಟೋನು ಆಲ್ಬರ್ಟ್ ಹತ್ರ ಕೆಲಸ ಮಾಡ್ತಿದ್ರ ಅಂತ ಒಬ್ಬ ಅಸಿಸ್ಟೆಂಟ್. ಈ ಆಂಟೋನ್ ಹತ್ರ ಡ್ಯಾಮಿಯನ್ನು ಈ ಬಾಡಿನ ನೀವು ಲ್ಯಾಬಲ್ ತಾನೆ ತಯಾರಿಸಿದ್ದು, ಮತ್ತೆ ಇವಳು ನೋಡಿದ್ರೆ ನನ್ನ ಹಸ್ಬೆಂಡ್ ಅಂತ ಇದ್ದಾಳೆ, ಈ ಬಾಡಿ ಎಲ್ಲಿಂದ ಬಂತು ಅಂದಾಗ ಆಂಟೋನ್ ಇರೋದ್ನೆಲ್ಲ ಹೇಳ್ತಾನೆ. ನೋಡು, ನೀನ್ ಇರೋ ಬಾಡಿಯ ಒಂದು ಮಗುಗೆ ತುಂಬಾನೇ ಒಂದು ಡೇಂಜರಸ್ ಆದ ಕಾಯಿಲೆ ಇತ್ತು. ಅದಕ್ಕೆ ಅದನ್ನು ಗುಣಪಡಿಸೋಕೆ ದುಡ್ಡು ಈ ಮಾರ್ಕ್ ಹತ್ರ ಇರ್ಲಿಲ್ಲ. ಹಾಗಾಗಿ ನಾವು ಅವನಿಗೆ ದುಡ್ಡಿನ ಸಹಾಯ ಮಾಡ್ತು. ಹಾಗಾಗಿ ಅವನು ತನ್ನ ದೇಹನೇ ಅವನು ಡೊನೇಟ್ ಮಾಡ್ದ. ಡ್ಯಾಮಿನ್ ಕೂಡ ಸರಿಯಾಗಿ ಬೈತಾ ಇರ್ತಾನೆ. ಈ ರೀತಿ ಲ್ಯಾಬಲ್ ತಯಾರಿಸಿದ್ರು ಅಂತ ನನಗೆ ಸುಳ್ಳು ಹೇಳಿದ್ರಲ್ಲೋ, ಈ ತರ ಒಂದು ಫ್ಯಾಮಿಲಿಗೆ ಅನ್ಯಾಯ ಮಾಡ್ತಾ ಇದೀರಲ್ಲ ನೀವು ಅಂತ. ಅವನು ಕೂಡ ನಾವೇನು ಅನ್ಯಾಯ ಮಾಡಿಲ್ಲ,
ಅವನಿಗೆ ದುಡ್ಡು ಬೇಕಾಗಿತ್ತು, ಅವನು ತನ್ನ ದೇಹನ ನಮಗೆ ಡೊನೇಟ್ ಮಾಡ್ದ. ನಿನಗೆ ದುಡ್ಡು ಜಾಸ್ತಿ ಆಗಿತ್ತು, ನಿನಗೆ ಆ ದೇಹನ ಕೊಟ್ಟು. ಸರಿ, ಈಗ ಜಾಸ್ತಿ ಮಾತಾಡ್ದಲೆ ನಿನ್ ಪಾಡಿ ನೀನು ಬೇರೆ ದೇಶಕ್ಕೆ ಕೊಂಡು ಹೋಗ್ಬಿಡು, ರೆಡಿಯಾಗಿ ನಾವು ಹೋಗು. ಇದನ್ನೆಲ್ಲ ಅವಳು ಒಂದು ಆಕ್ಸಿಡೆಂಟ್ ಅಂತ ಮರ್ತು ಹೋಗ್ತಾಳೆ. ನಡಿ, ನೀನ್ ಇಲ್ಲಿಂದ ಬೇರೆ ಕಡೆ ಹೋಗೇನಂತ ಅವನ್ನ ಕರ್ಕೊಂಡೋಗಿ ಅಂತ ಹೋಗ್ತಾ ಇರ್ತಾನೆ. ಇವನು ಕೂಡ ನಾನು ಟ್ಯಾಬ್ಲೆಟ್ ತಗೊಬೇಕು, ವಾಶ್ರೂಮ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾನೆ. ಅವನ ಹಿಂದೆ ಕೂಡ ಒಬ್ಬ ಅಸಿಸ್ಟೆಂಟ್ ಹೋಗ್ತಾನೆ. ಇವ್ನು ಟ್ಯಾಬ್ಲೆಟ್ ತಗೊಳ್ತಾನೆ. ಇವ್ನಿಗೆ ಅದೇನಾಗುತ್ತೆ ಗೊತ್ತಿಲ್ಲ, ಮಸ್ತಾಗಿ ಫೈಟ್ ಮಾಡ್ಬಿಡ್ತಾನೆ. ಅಂತ ಅವ್ನು ಸರ್ಸರಿಗೆ ಹೊಡೆದಾಕ್ಬಿಡ್ತಾನೆ. ಮಾರ್ಕ್ ಒಬ್ಬ ಸೋಲ್ಜರ್ ಆಗಿರ್ತಾನೆ. ಅವ್ನಿಗೆ ಮಸ್ತಾಗಿ ಫೈಟ್ ಮಾಡಕ್ ಬರುತ್ತಲ್ಲ. ಈಗ ಇವನ್ ಕೈ ಆಟೋಮೆಟಿಕ್ ಆಗಿ ಫೈಟಿಂಗ್ ಮಾಡಕ್ ಶುರು ಆಗುತ್ತೆ. ಇದು ಆಂಟೋನ್ಗೂ ಗೊತ್ತಾಗುತ್ತವೆ. ಆಂಟೋನ್ ಕೂಡ ಇವ್ರ ಮೇಲೆ ಫೈಟ್ ಮಾಡಕ್ ಬರ್ತಾನೆ. ಆಂಟೋನ್ಗೂ ಸರ್ಸರಿಗೆ ಹೊಡಿತಾನೆ. ಸರ್ಸರಿಗೆ ಹೊಡೆದಾದ್ಮೇಲೆ ಆಂಟೋನ್ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಆಚೆ ಬಂದ್ಬಿಟ್ಟು ಈ ಮನೆಗೆ ಬೆಂಕಿ ಹಾಕ್ಬಿಡು ಅಂತ ಹೇಳ್ತಾನೆ. ಮತ್ತೆ ಅವರು ಕೂಡ ಆ ಮನೆಗೆ ಎಲ್ಲಾ ಕಡೆ ಬೆಂಕಿ ಹಾಕ್ತಿರ್ಬೇಕಾದ್ರೆ ಡ್ಯಾಮಿಯನ್ನು ಆಡಲಿನ ಎಬ್ಬಿಸ್ಬಿಟ್ಟು ಅಲ್ಲೇ ಒಂದು ಅಂಡರ್ ಗ್ರೌಂಡ್ ಇರುತ್ತೆ, ಅಂಡರ್ ಗ್ರೌಂಡ್ ಒಳಗಡೆ ಬರ್ತಾನೆ. ಬಂದಾಗ ಆಚೆಗಡೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಒಬ್ಬೊಬ್ಬಂಗು ಸೂಪರ್ ಆಗಿ ಶೂಟ್ ಮಾಡಿ ಅವ್ರ ಕತೆನ ಅಲ್ಲೇ ಮುಗಿಸಾಕ್ಬಿಡ್ತಾನೆ. ಆಂಟೋನ್ ಫುಲ್ ಗಾಯಕ್ಕೊಳಗಾಗ್ಬಿಡ್ತಾನೆ. ಅವರೆಲ್ಲರ ಕತೆನ ಮುಗಿಸಿ ಹೋಗ್ತಾ ಇರ್ಬೇಕಾದ್ರೆ ಆಡಲಿನ್ ಕೇಳ್ತಾನೆ ಇರ್ತಾಳೆ, ಎಲ್ಲಿದ್ದೆ ನೀನು ಇಷ್ಟು ದಿನ, ಏನ್ ಮಾಡ್ತಿದ್ದೆ ಅಂತ. ಇವನು ಕೂಡ ಒಂದು ಸುಳ್ಳ ಹೇಳ್ಬಿಡ್ತಾನೆ. ನಮ್ಮ ಮಗು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಒಂದು ಆಪರೇಷನ್ ಮೇಲೆ ಬೇರೆ ಕಡೆಗೆ ಹೋಗ್ಬಿಟ್ಟಿದೆ, ಅದರಿಂದನೇ ನಿಮ್ಗೆ ಸ್ವಲ್ಪ ಹಣ ಸಹಾಯ ಸಿಕ್ಕಿದ್ದು ಅಂತ. ಇವ್ರಿಗೆ ಗೊತ್ತಾಗ್ತಾ ಇರ್ತಾರೋ ಮೇಂಟೈನ್ ಮಾಡ್ತಾ ಇರ್ತಾನ ಅವನು. ಒಟ್ನಲ್ಲಿ ಅವಳಿಗೆ ಖುಷಿಯಾಗಿ ಹೋಗ್ಬಿಡುತ್ತೆ ನನ್ನ ಹಸ್ಬೆಂಡ್ ನ ನೋಡಿ. ಮತ್ತೆ ಇವರಿಬ್ರಿಗೂ ಒಂದು ಮಗು ಇರುತ್ತಲ್ಲ, ಆ ಮಗುನ ಕರ್ಕೊಂಡ್ಬರಕ್ಕೆ ಅಂತ ಹೋಗಿರ್ತಾರೆ. ಈ ಮಗು ಹೆಸರು ಬರ್ಬಿಟ್ಟು ಆನಾ ಅಂತ. ಈ ಮಗು ಬರ್ತ್ಡೇ ವಿಡಿಯೋನ ನೋಡಿರ್ತಾನೆ. ಈ ಹುಡುಗಿನ ಶಾರ್ಟ್ ಫಾರ್ಮ್ ಅಲ್ಲಿ ಪಂಪ್ಕಿನ್ ಅಂತ ಕರೀತಾ ಇರ್ತಾನೆ. ಆ ಮಗುನು ಕೂಡ ಇವ್ರ ತಂದೆನ ನೋಡಿ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಇವರಿಬ್ರನ್ನ ಕರ್ಕೊಂಡು ಒಂದು ಹೋಟೆಲ್ ಅಲ್ಲಿ ಹೇಗ್ಸಿರ್ತಾನೆ. ಅಲ್ಲಿ ಆ ಟ್ಯಾಬ್ಲೆಟ್ ಹುಡುಕ್ತಾ ಇರ್ತಾನೆ. ಈ ಫೈಟಿಂಗ್ ಆಡೋ ಟೈಮಲ್ಲಿ ಆ ಟ್ಯಾಬ್ಲೆಟ್ ಬಿದ್ದೋಗ್ಬಿಟ್ಟಿರುತ್ತೆ. ಹಾಗಾಗಿ ಇವನಿಗೆ ಆ ಟ್ಯಾಬ್ಲೆಟೇ ಸಿಗ್ತಾ ಇರೋದಿಲ್ಲ. ಹುಡುಕ್ತಾ ಸುಸ್ತಾಗ್ಬಿಟ್ಟು ಆಚೆಗಡೆ ಬಂದ್ಬಿಟ್ಟು ಇಂಟರ್ನೆಟ್ ಅಲ್ಲಿ ಮತ್ತೆ ಈ ಶೇಡಿಂಗ್ ಬಗ್ಗೆ ನೋಡ್ತಾನೆ. ಆ ವಿಡಿಯೋನ ಡಾಕ್ಟರ್ ಫ್ರಾನ್ಸಿಸ್ ಆ ವಿಡಿಯೋ ಸಿಗುತ್ತೆ. ಆ ವಿಡಿಯೋನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದಾಗ ಆ ಡಾಕ್ಟರ್ ಫ್ರಾನ್ಸಿಸ್ ಅವ್ನ ಕನ್ನಡಕ ಮತ್ತೆ ಅವ್ನ ಕೂಲಿನ ಅಲ್ಲಾಡ್ಸ್ಕೊತಾ ಇರ್ತಾನೆ ಕೈಯಿಂದ. ಇದನ್ನ ಇವನು ಎಲ್ಲೋ ನೋಡಿರೋ ತರ ಇರುತ್ತೆ. ಡಾಕ್ಟರ್ ಆಲ್ಬರ್ಟ್ ಕೂಡ ಇದೇ ರೀತಿ ಮಾಡ್ತಾ ಇರ್ತಾನೆ. ಕರೆಕ್ಟ್ ಆಗಿ ಇವನಿಗೆ ಗೊತ್ತಾಗೋಗ್ಬಿಡುತ್ತೆ. ಈಗ ಈ ಡಾಕ್ಟರ್ ಫ್ರಾನ್ಸಿಸ್ ಬೇರೆ ಯಾರು ಅಲ್ಲ, ಡಾಕ್ಟರ್ ಆಲ್ಬರ್ಟ್ ಅಂತ. ಅದೇ ವಿಡಿಯೋದಲ್ಲಿ ಡಾಕ್ಟರ್ ಆಲ್ಬರ್ಟ್ ನು ಕೂಡ ನೋಡ್ತಾನೆ. ಅಂದ್ರೆ ಈ ಡಾಕ್ಟರ್ ಫ್ರಾನ್ಸಿಸ್ ಇದ್ದಾನಲ್ಲ, ಇವನ್ ಬಾಡಿ ತುಂಬಾ ಏಜ್ ಆಗ್ತಿತ್ತಲ್ಲ, ಇವನ್ ಸತೋಗೋ ಸ್ಟೇಜ್ ಅಲ್ಲಿ ಇರ್ತಾನಲ್ಲ, ಇವನು ಕಂಡಿಡ್ದಿರ್ತಾನಲ್ಲ ಈ ಶೇಡಿಂಗ್ ಅನ್ನೋ ಒಂದು ಟೆಕ್ನಾಲಜಿನ. ಅದನ್ನ ತನ್ನ ಸ್ಟೂಡೆಂಟ್ ಮೇಲೆ ಪ್ರಯೋಗ ಮಾಡಿ ಡಾಕ್ಟರ್ ಆಲ್ಬರ್ಟ್ ಅಂತ ಒಂದು ಸ್ಟೂಡೆಂಟ್ ಇರ್ತಾನೆ ಇವನ ಹತ್ರ. ಅವನ ಬಾಡಿನ ಯೂಸ್ ಮಾಡ್ಕೊಂಡು ಇದುವರೆಗೂ ಅವನ ಬಾಡಿಲೇ ಇವನ್ ಜೀವನ ಮಾಡ್ತಾ ಇದ್ದಾನೆ. ಡಾಕ್ಟರ್ ಫ್ರಾನ್ಸಿಸ್ ಸತ್ತೋಗ್ಬಿಟ್ಟಿದ್ದಾನೆ ಅಂತ ನಂಬಿಸ್ಬಿಟ್ಟು ಡಾಕ್ಟರ್ ಆಲ್ಬರ್ಟ್ ನ ಒಂದು ಬಾಡಿಲಿ ಡಾಕ್ಟರ್ ಫ್ರಾನ್ಸಿಸ್ ಜೀವನ ಮಾಡ್ತಾ ಇರ್ತಾನೆ. ಮತ್ತೆ ಅಲ್ಲೇ ಇವನು ಆ ಡಾಕ್ಟರ್ ಫ್ರಾನ್ಸಿಸ್ ನ ಒಂದು ವೈಫ್ ನ ನೋಡ್ತಾನೆ. ಮತ್ತೆ ಅವ್ರ ಮನೆ ಎಲ್ಲಿದೆ ಅಂತಾನೂ ಗೊತ್ತಾಗುತ್ತೆ. ಆಗ ಇವನಿಗೆ ಸಡನ್ ಆಗಿ ಕೆಲವು ಇಲ್ಯೂಷನ್ಸ್ ಬರುತ್ತೆ. ಹಾಗಾಗಿ ಇವ್ನು ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾನೆ. ಆಗ ಇವ್ನ ಹೆಂಡತಿ ಬಂದ್ಬಿಟ್ಟು ಇವನು ಎಬ್ಬಿಸ್ತಾಳೆ. ಸೀನ್ ಕಟ್ಟಾಗಿ ನಾಳೆ ಬೆಳಿಗ್ಗೆ ತೋರಿಸ್ತಾರೆ. ಇವನು ಆ ಡಾಕ್ಟರ್ ಫ್ರಾನ್ಸಿಸ್ ನ ಒಂದು ವೈಫ್ ಇರ್ತಾಳಲ್ಲ, ಅವನ ಮನೆಗೆ ಇವನು ಬಂದಿರ್ತಾನೆ. ಅವ್ರ ಮನೆಗೆ ಬಂದ್ಬಿಟ್ಟು ಮಿಸಸ್ ಜಾನ್ಸಿನ್ ಅವ್ರನ್ನ ಮೀಟ್ ಮಾಡ್ತಾನೆ. ಅವ್ರ ವೈಫ್ ಹತ್ರ ನಾನು ಡಾಕ್ಟರ್ ಫ್ರಾನ್ಸಿಸ್ ನ ಒಬ್ಬ ಸ್ಟೂಡೆಂಟ್ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಡಾಕ್ಟರ್ ಫ್ರಾನ್ಸಿಸ್ ನ ಸ್ಟೂಡೆಂಟ್ ಯಾವಾಗ್ಲೂ ಹ್ಯಾಂಡ್ಸಮ್ ಆಗಿ ಇರ್ತಾರೆ, ಯಾವಾಗ್ಲೂ ಇಂಟೆಲಿಜೆಂಟ್ ಆಗಿ ಇರ್ತಾರೆ. ಆ ಸ್ಟೂಡೆಂಟ್ ಅಲ್ಲಿ ಒಬ್ಬ ಡೈಲಿ ನನ್ನ ಮಂಗಳವಾರ ಮೀಟ್ ಮಾಡಕ್ ಬಂದೇ ಬರ್ತಾನೆ ಅಂತ. ಅದ್ ಯಾರು ಅಂದ್ರೆ ಆಲ್ಬರ್ಟ್ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಅವ್ರು ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾ ಅಂತ ಕೇಳ್ತಾನೆ. ಹಾಗಾಗಿ ಇವರು ಕೂಡ ನಂಗೆ ಅವ್ನು ಎಲ್ಲಿ ಸಿಗ್ತಾನೆ ಅಂತ ಗೊತ್ತಿಲ್ಲ, ಆದ್ರೆ ಅವ್ನ ನಂಬರ್ ಇದೆ ನನ್ನ ಹತ್ರ ಅಂತ ಅವ್ನ ನಂಬರ್ನ ಕೊಡ್ತಾರೆ, ಆಲ್ಬರ್ಟ್ ನ ನಂಬರ್ನ. ಇವನು ಆ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಇಲ್ಲಿಗೆ ಬರೋಕ್ ಹೇಳ್ತಾನೆ. ಆಲ್ಬರ್ಟ್ ಕೂಡ ಇಲ್ಲಿಗೆ ಬರ್ತಾನೆ. ನಿಮ್ಗೆ ಹೇಳಿದೀನಿ, ಆಲ್ಬರ್ಟ್ ಆಗಿರೋದಿಲ್ಲ, ಇವನೊಳಗಡೆ ಡಾಕ್ಟರ್ ಫ್ರಾನ್ಸಿಸ್ ಇರ್ತಾನೆ. ಅವ್ನು ಬಂದಿದ ತಕ್ಷಣ ಅವ್ನಿಗೆ ಗನ್ ಇಂಪಾಯಿಂಟ್ ಮಾಡ್ಬಿಟ್ಟು ನನ್ಗೆ ಕ್ಯಾಪ್ಸೂಲ್ಗಳು ಬೇಕು, ಅಂದ್ರೆ ಮಾತ್ರೆಗಳು ಬೇಕು ಕೊಡು ಅಂತ ಕೇಳ್ತಾನೆ. ಅವನು ಕೂಡ ಇವನ್ನ ಮ್ಯಾನಿಪುಲೇಟ್ ಮಾಡ್ತಾ ಇರ್ತಾನೆ. ಡ್ಯಾಮೇನು ಏಂತಕ್ಕೂ ಈ ರೀತಿ ಮಾಡ್ದೆ, ಬೇರೆಯವರು ಒಂದು ಜೀವನದ ಮೇಲೆ ಆಟ ಆಡ್ತಿದ್ಯಲ್ಲ ನೀನು ಅಂದಾಗ ನಾನು ಜನರ ದುಃಖನ ಕಮ್ಮಿ ಮಾಡ್ತೀನಿ ಹೊರತು ಹಾಳು ಮಾಡೋದಿಲ್ಲ. ಸ್ವಲ್ಪ ಯೋಚನೆ ಮಾಡು. ತುಂಬಾ ಬುದ್ಧಿವಂತರಾಗಿರೋ ಮನುಷ್ಯರೆಲ್ಲ ಬೇಗ ಸತ್ತೋಗ್ಬಿಟ್ರೆ ಈ ದೇಶಕ್ಕೆ ಏನು ಯೂಸ್ ಆಗೋದಿಲ್ಲ. ಅದೇ ರೀತಿ ಐನ್ಸ್ಟೈನ್, ಆಲ್ಬರ್ಟ್ ಎಲ್ಲರೂ ಕೂಡ ಹೊಂಟೋದ್ರು. ಯಾಕೆಂದ್ರೆ ಅವ್ರ ಹತ್ರ ಸರಿಯಾಗಿರೋ ದೇಹ ಇರ್ಲಿಲ್ಲ. ಅದಿದ್ದಿದ್ರೆ ಅವ್ರು ಇಷ್ಟೋ ಕಾಲ ಏನೇನ್ ಮಾಡ್ತಿದ್ರು ಯೋಚನೆ ಮಾಡು. ಅದಕ್ಕೆ ನಾನು ಈ ರೀತಿಯ ಒಂದು ಟೆಕ್ನಾಲಜಿನ ಕಂಡಿಡ್ತಿದ್ದೀನಿ. ಮತ್ತೆ ನೀನು ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊ. ನೀನ್ ಆ ಟ್ಯಾಬ್ಲೆಟ್ ನ ತಗೊಂಡಿಲ್ಲ ಅಂದ್ರೆ ಏನಾಗ್ತೀಯ ಗೊತ್ತಾ, ನೀನ್ ಹಳೆ ವಿಷನ್ ಎಲ್ಲ ಮರ್ತೋಗ್ತೀಯಾ. ಮ್ಯಾಡಲಿನ್ಗೆ ಅವ್ನ ಹಸ್ಬೆಂಡ್ ಅವ್ನು ವಾಪಸ್ ಸಿಗ್ತಾನೆ. ಅಂದ್ರೆ ಈ ಡ್ಯಾಮಿಯನ್ ಏನಾದ್ರು ಆ ಟ್ಯಾಬ್ಲೆಟ್ಸ್ ನ ತಗೊಂಡಿಲ್ಲ ಅಂದ್ರೆ ನಿಧಾನಕ್ಕೆ ಒಳಗಡೆನೆ ಇವನು ಡ್ಯಾಮಿಯನ್ ಸತ್ತೋಗ್ತಾ ಬರ್ತಾನೆ. ಆಮೇಲೆ ಒರಿಜಿನಲ್ ಮಾರ್ಕ್ ಆಚೆ ಬರ್ತಾನೆ. ಡ್ಯಾಮಿಯನ್ ಆಲ್ಬರ್ಟ್ ನಡಿ ನೀನ್ ಲ್ಯಾಬ್ಗೆ ಹೋಗ್ಬಿಟ್ಟು ಮಾತ್ರ ನನ್ಗೆ ಜಾಸ್ತಿ ಕೊಡು ಅಂತ ಕೇಳ್ತಾನೆ. ಇವನು ಕೂಡ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವನು ಮುಂದಾಗಡೆ ಇವನು ಅಸಿಸ್ಟೆಂಟ್ ಬರ್ತಾ ಇರ್ತಾನೆ, ಆಲ್ಬರ್ಟ್ ಅಸಿಸ್ಟೆಂಟ್. ಅವನು ಇವನ್ನ ಲಾಕ್ ಮಾಡ್ಕೊಂಡ್ ಬರ್ತಾನೆ. ಇವನು ಬೇರೆ ಯಾರು ಅಲ್ಲ, ಇವನು ಆಂಟೋನೆ ದೇಹನ ಚೇಂಜ್ ಮಾಡ್ಕೊಂಡ್ ಬಂದಿರ್ತಾನೆ. ಯಾಕೆಂದ್ರೆ ಇವನು ಶೂಟ್ ಮಾಡಿ ಗಾಯಕ್ಕೆ ಒಳಗಡೆ ಮಾಡಿರ್ತಾನಲ್ಲ ಫಸ್ಟ್ ಟೈಮ್ ಮೀಟ್ ಆದಾಗ. ಈಗ ಅವನು ದೇಹನ ಚೇಂಜ್ ಮಾಡ್ಕೊಂಡಿರ್ತಾನೆ ಆಂಟೋನು. ಅವನು ಇವನ್ನ ಲಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವನಿಗೆ ಮತ್ತೆ ಇಲ್ಯೂಷನ್ ಬರುತ್ತೆ. ಹಾಗಾಗಿ ಇವನು ಹೆಂಡತಿ ಕೂಡ ಅಲ್ಲಿಗೆ ಬರ್ತಾಳೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ಇವನು ಅಲ್ಲಿರೋ ಎಲ್ಲರಿಗೂ ಸರಿಗೆ ಹೊಡಿತಾ ಇರ್ತಾನೆ. ಆದ್ರೂ ಕೂಡ ಆಂಟೋನಿ ಇವನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಆಗ ಇವನು ಹೆಂಡತಿ ಬಂದ್ಬಿಟ್ಟು ಅವನ ಬಿಟ್ಟರೆ ಸರಿ, ಇಲ್ಲ ಶೂಟ್ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಅವನ ಕಿವಿಗೆ ಶೂಟ್ ಮಾಡ್ಬಿಡ್ತಾಳೆ. ಆಗ ಆಂಟೋನ್ ಒಂದು ವಿಷಯ ಹೇಳ್ಬಿಡ್ತಾನೆ,
ನೀನ್ ನಿನ್ ಗಂಡನ ಹತ್ರ ನಿನ್ ಬರ್ತಡೇ ಯಾವಾಗ ಅಂತ ಕೇಳಿದ್ಯಾ, ಈ ಮದ್ವೆ ಆಗಿದ್ ಯಾವ ದಿವಸ ಅಂತ ಕೇಳಿದ್ಯಾ ಅಂತ. ಇವನು ನಿನ್ ಗಂಡನೇ ಅಲ್ಲ ಅಂತ ಮ್ಯಾಡೆಲಿನ್ಗೆ ಹೇಳ್ಬಿಟ್ಟಿರ್ತಾನೆ. ಆದ್ರೆ ಡ್ಯಾಮಿಯನ್ ಅವನಿಗೆ ಸರಿಯಾಗಿ ಅವ್ನ ಮಕ್ಕಳ ಮೇಲೆ ಗುದ್ದು ಅವನ ಹತ್ರ ಇರೋ ಒಂದು ಕ್ಯಾಪ್ಸೂಲ್ ನ ಕಿತ್ಕೊಂಡು ಹೋಗ್ತಾನೆ. ಮತ್ತೆ ಇವನು ಮ್ಯಾಡೆಲಿನ ಕರ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ. ಮ್ಯಾಡೆಲಿನ ಗಾಡಿನ ಸೈಡ್ ಹಾಕ್ಸ್ಬಿಟ್ಟು ನೀನ್ ಯಾರು, ನಿನ್ನೆ ನನ್ ಬರ್ತಡೇ ಯಾವಾಗ ಹೇಳು ಅಂತ ಕೇಳ್ತಾನೆ. ಬಟ್ ಇವನ್ಗೇನೋ ಗೊತ್ತೇ ಇರೋದಿಲ್ವಲ್ಲ. ಹಾಗಾಗಿ ಇವನು ನಿಜನ ಒಪ್ಕೊಂಡ್ಬಿಡ್ತಾನೆ, ನಾನು ನಿನ್ ಗಂಡ ಅಲ್ಲ ಅಂತ. ಮತ್ತೆ ಇವನ ಹತ್ರ ನಡೆದಿರೋದೆಲ್ಲ ಹೇಳ್ತಾನೆ. ಈ ರೀತಿ ನಂಗೊಂದು ಲ್ಯಾಬ್ ಅಲ್ಲಿ ತಯಾರಿಸಿರೋ ಬಾಡಿ ಅನ್ಕೊಂಡೆ, ಬಟ್ ಅದೇ ಇದು ಬೇರೆ ಜೀವನದಿಂದ ಕಿತ್ಕೊಂಡ್ ಬಂದಿರೋ ಬಾಡಿ ಅಂತ ನನಗೆ ಗೊತ್ತಿರ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನಿಂದ ತಪ್ಪಾಗಿದೆ ಅಂತ ಕೇಳ್ಕೊತಾ ಇರ್ತಾನೆ. ಅವಳು ಕೂಡ ತುಂಬಾ ಅಳ್ತಾ ಇರ್ತಾಳೆ. ನಿನ್ನ ಗಂಡ ಅಂತ ಅನ್ಕೊಂಡ್ನಲ್ಲೋ, ಈ ರೀತಿ ಮೋಸ ಮಾಡ್ತಿದ್ಯಲ್ಲ ನನಗೆ ಸರಿಯಾಗಿ ಬೈತಾ ಹಾಗೆ ಬೇಜಾರು ಮಾಡ್ಕೋತಾ ಇರ್ತಾಳೆ. ಮತ್ತೆ ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ, ದಯವಿಟ್ಟು ನಾನು ಹೇಳೋದನ್ನ ಕೇಳು, ನನ್ನ ಜೊತೆ ಇವಾಗ ಬನ್ನಿ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಾನೆ. ಇವ್ರನ್ನೆಲ್ಲರೂ ಒಂದು ಸೇಫ್ ಆಗಿರೋ ಒಂದು ಪ್ಲೇಸ್ಗೆ ಕಳ್ಸಕ್ಕಿಂತ ಫ್ರೆಂಡ್ ಹತ್ರ ಒಂದು ಪ್ರೈವೇಟ್ ಫ್ಲೈಟ್ ಇರುತ್ತೆ. ಹಾಗಾಗಿ ಇವರೆಲ್ಲರನ್ನ ಅದರ ಕುಣಿಸಿ ಬೇರೆ ಕಡೆ ಕಳಿಸಿ, ಮತ್ತೆ ಒಂದು ಅಕೌಂಟ್ ಇರುತ್ತೆ, ಅದ್ರಲ್ಲಿ ತುಂಬಾ ಇರುತ್ತೆ, ಅದನ್ನೆಲ್ಲ ಇವ್ರಿಗೆ ಕೊಟ್ಟಿರ್ತಾನೆ. ಮತ್ತೆ ಅವನ ಫ್ರೆಂಡ್ ನ ಸಹಾಯ ಕೇಳೋಣ ಅಂದ್ಬಿಟ್ಟು ಫ್ರೆಂಡ್ ಹತ್ರ ಹೋಗ್ತಾನೆ. ಇವನ ಫ್ರೆಂಡ್ ಮನೆಗೆ ಮಾರ್ಟಿನ್ ಮನೆಗೆ ಬರ್ತಾನೆ. ಆದ್ರೆ ಮಾರ್ಟಿನ್ ಅಂತೂ ನಂಬ್ತಾನೆ ಇರೋದಿಲ್ಲ ಇವನು ಡ್ಯಾಮಿಯನ್ ಅಂತ. ಆದ್ರೆ ಡ್ಯಾಮಿಯನ್ ಮಾರ್ಟಿನ್ ಹತ್ರ ಅವನ ಹಳೆ ವಿಷಯಗಳನ್ನೆಲ್ಲ ಹೇಳಿ, ಅವನಿಗೆ ಸೀಕ್ರೆಟ್ಸ್ ಆಗಿರೋ ಏನೇನ್ ಗೊತ್ತಿತ್ತದನ್ನೆಲ್ಲ ಹೇಳಿ ಇವನ ನಂಬಿಸ್ತಾನೆ. ಇವನು ಕೂಡ ಹೆಲ್ಪ್ ಮಾಡಕ್ಕೆ ಹೋಗ್ತಾನೆ. ಮತ್ತೆ ಆ ಚಿಕ್ಕ ಹುಡುಗಿ ಆನ ಹತ್ರ ಬರ್ತಾನೆ. ಆ ಹುಡುಗಿ ಜೊತೆ ಹೀಗೆ ಮಾತಾಡ್ತಾ ಇರ್ತಾನೆ. ಆ ಹುಡುಗಿಗೆ ಸ್ವಿಮ್ಮಿಂಗ್ ಬರಲ್ಲ ಅಂತ ಇವನು ಒಂದು ವಿಡಿಯೋದಲ್ಲಿ ನೋಡಿರ್ತಾನೆ. ಹಾಗಾಗಿ ಆ ಹುಡುಗಿಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇರ್ತಾನೆ. ಇದನ್ನ ಮ್ಯಾಡೆಲಿನ್ ನೋಡಿ ತುಂಬಾ ಖುಷಿ ಪಡ್ತಾಳೆ. ಇವರಿಬ್ರು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಆನ ಹುಡುಗಿಗೆ ಏನೋ ಒಂದು ಶಬ್ದ ಕೇಳಿಸಿ ಆ ಶಬ್ದನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ಡ್ಯಾಮಿಯನ್ ನೋಡ್ತಾನೆ, ಮಾತ್ರೆ ತಗೋತಿರ್ಬೇಕಾದ್ರೆ ಎಲ್ಲಾ ಕನ್ನಡಿನೂ ಕ್ಲೋಸ್ ಆಗಿರುತ್ತೆ. ಹಾಗಾಗಿ ಆನೆ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಎಲ್ಲರೂ ಕೂಡ ಆನೆನ ಹುಡ್ಕೋಕಂತ ಹೋಗ್ತಾರೆ. ಹುಡುಕ್ತಿರ್ಬೇಕಾದ್ರೆ ಇವ್ರೊಂದ್ ಜಾಗಕ್ಕೆ ಹೋದಾಗ ಅಲ್ಲಿ ಒಂದು ಹುಡುಗ ಕೂತಿರುತ್ತೆ. ಆ ಹುಡುಗನ ಹೆಸರು ಟೋನಿ ಅಂತ. ಆ ಟೋನಿನ ನೋಡ್ಬಿಟ್ಟು ಡ್ಯಾಮಿಯನ್ ಆನೆನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಏಕೆಂದ್ರೆ ಆ ಟೋನಿ ಈ ಮಾರ್ಟಿನ ಮಗ ಆಗಿರ್ತಾನೆ. ಮಾರ್ಟಿನ ಮಗ 2 ವರ್ಷಗಳ ಹಿಂದೆನೆ ತೀರೋಗ್ಬಿಟ್ಟಿರ್ತಾನೆ. ಹಾಗಾಗಿ ಮಾರ್ಟಿನ್ ಹತ್ರ ಬಂದ್ಬಿಟ್ಟು ಇನ್ನೆಷ್ಟು ಸಮಯ ಇದೆ ಹೇಳು, ನನ್ಗೆ ಇಲ್ಲಿಂದ ಹೋಗ್ಬೇಕು ನಾವು ಅಂದಾಗ ಮತ್ತೆ ಆ ವಿಷಯದ ಬಗ್ಗೆ ಕೇಳ್ತಾನೆ. ಇವನು ಮುಂಚೆನೆ ಡಾಕ್ಟರ್ ಆಲ್ಬರ್ಟ್ ನ ಮೀಟ್ ಮಾಡ್ಬಿಟ್ಟು ತನ್ನ ಮಗುನ ಬೇರೆ ಬಾಡಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ತಾನೆ ಮಾರ್ಟಿನ್. ಇದನ್ನೆಲ್ಲ ಇವನು ಕೇಳಿ ಶಾಕು. ಮತ್ತೆ ಡ್ಯಾಮಿಯನ್ ಇವನ್ಗೆ ಇನ್ನೊಂದು ವಿಷಯ ಹೇಳ್ತಾನೆ, ಆ ಬಾಡಿನ ಯಾವುದೇ ರೀತಿಯ ಲ್ಯಾಬ್ ಅಲ್ಲಿ ಕ್ರಿಯೇಟ್ ಮಾಡಕ್ ಸಾಧ್ಯನೇ ಇಲ್ಲ ಕಣೋ, ಅದು ಬೇರೆ ಫ್ಯಾಮಿಲಿಯವರ ಒಂದು ಮಗು. ಆ ಮಗುನ ಕಿಡ್ನಾಪ್ ಮಾಡ್ಕೊಂಡು ಆ ಮಗು ಒಳಗಡೆ ನಿನ್ ಮಗುನ ಸೇರಿಸಿದ್ದಾರೆ ಅಂತಾರೆ. ಇದನ್ನ ಕೇಳಿ ಇವನಿಗೆ ಒಂದ್ ನಿಮಿಷ ಬೇಜಾರಾಗಿ ಹೋಗ್ಬಿಡುತ್ತೆ. ಬೇರೆ ಒಂದು ಫ್ಯಾಮಿಲಿ ಮಗುನ ನಾನ್ ಕರ್ಕೊಂಡ್ ಬಂದಿಕೊಂಡಿದ್ದೀನಲ್ಲ ಅಂದ್ಬಿಟ್ಟು. ಆಗ ಡ್ಯಾಮಿಯನ್ ನಾವು ಈಗಿಂದೀಗ್ಲೇ ಇಲ್ಲಿಂದ ಹೋಗ್ಬೇಕು, ನನ್ಗೋಸ್ಕರ ಅಂತ ಆಚೆ ಆಲ್ಬರ್ಟ್ ನ ಅಸಿಸ್ಟೆಂಟ್ ಗಳು ಕಾಯ್ತಾ ಇರ್ತಾರೆ. ಹಾಗಾಗಿ ನೀನು ಆನಾ ಮತ್ತೆ ಆಡಲಿನ ಸೇಫ್ ಆಗಿ ನೀನು ಆ ಜಾಗಕ್ಕೆ ಕಳಿಸ್ಬಿಡು, ಆ ಪ್ಲೇಸ್ಗೆ ಅಂತ ಹೇಳಿ ಇವರಿಬ್ರು ಮಾರ್ಟಿನ್ ಜೊತೆಗೆ ಕಳಿಸ್ಕೊಟ್ಬಿಡ್ತಾನೆ. ಇಲ್ಲಿ ಡ್ಯಾಮಿಯನ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಇವನ್ ಮೇಲೆಲ್ಲ ಅಟ್ಯಾಕ್ ಮಾಡ್ತಾರೆ. ಈಗ ಅವ್ರುಗಳು ಇವನು ಅದರಿಂದೆಲ್ಲ ಸೂಪರ್ ಆಗಿ ತಪ್ಪಿಸ್ಕೊತಾ ಇರ್ತಾನೆ. ಎಲ್ಲರೂ ಕೂಡ ಇವನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಶೂಟ್ ಮಾಡ್ತಾರೆ. ಎಷ್ಟೊಂದ್ಸಲಿ ಅದರಿಂದನೂ ತಪ್ಪಿಸ್ಕೊತಾನೆ. ಮತ್ತೆ ಕೊನೆ ಟೈಮಲ್ಲಿ ಇವನ್ನ ಅಡ್ಡ ಹಾಕೊಂಡ್ಬಿಡ್ತಾರೆ. ಆದ್ರೂ ಕೂಡ ಇವನ್ ಬಿಡೋದಿಲ್ಲ. ಕಾರ್ನ ರಿವರ್ಸ್ ಕೆಳ್ಕೊಂಡು ಇವನ್ನ ಒಂದು ಕಾರಿಗೆ ಜಾಯಿಂಟ್ ಮಾಡ್ಕೊಂಡು ಮುಂದಗಡೆ ಕಳ್ಕೊಂಡು ಹೋಗ್ತಾ ಇರ್ತಾನೆ. ಮುಂದಗಡೆ ಆಂಟೋನು ಫುಲ್ ಸ್ಪೀಡ್ ಅಲ್ಲಿ ಇವನ್ನ ಕುದ್ದಿ ಸಾಯಿಸ್ಬಿಡೋಣ ಅಂತ ಬರ್ತಾ ಇರ್ತಾನೆ. ಹಾಗಾಗಿ ಇವನೇನ್ ಮಾಡ್ತಾನೆ ಅಂದ್ರೆ ಗಾಡಿನ ಸೈಡ್ ಕೇಳ್ತಿ ಇವನ್ ಹಿಂದಗಡೆ ಒಂದು ಕಾರ್ ಜಾಯಿಂಟ್ ಆಗಿರುತ್ತೆ. ಆ ಕಾರ್ನ ಇವನ್ಗೆ 2 ಡಿಕ್ಕಿ ಮಾಡಿಸಿ ಆಂಟೋನ್ ಅಲ್ಲೇ ಡೆತ್ ಆಗಿ ಹೋಗ್ಬಿಡ್ತಾನೆ. ಇಲ್ಲಿ ಮಾರ್ಟಿನ್ ಇವರಿಬ್ರನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮ್ಯಾಡೆಲಿನ್ಗೆ ಅದೊಂದು ಕಾರ್ ಕಾಣಿಸುತ್ತೆ. ಹಾಗಾಗಿ ಕಾರ್ನ ಸಹಾಯ ಕೇಳೋಣ ಅಂತ ಹೋಗ್ತಾ ಇರ್ತಾಳೆ. ಅವ್ರು ನೋಡಿದ್ರೆ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡೆ ತಗೊಂಡು ಹೋಗ್ಬಿಡ್ತಾರೆ. ಮಾರ್ಟಿನ್ ಕಾಪಾಡಕ್ ನೋಡ್ತಾನೆ, ಬಟ್ ಆಗೋದಿಲ್ಲ. ಮತ್ತೆ ಡ್ಯಾಮಿಯನ್ ಒಂದು ಹೋಟೆಲ್ ಅಲ್ಲಿ ಕಾಯ್ತಾ ಇರ್ತಾನೆ ಮಾರ್ಟಿನ್ಗೋಸ್ಕರ. ಆಗ ಅಲ್ಲಿಗೆ ಮಾರ್ಟಿನ್ ಬಂದ್ಬಿಟ್ಟು ನೋಡ್ ನನ್ ಕೈಲಾಗ್ಲಿಲ್ಲ, ಅವ್ರನ್ನ ಯಾರೋ ಒಬ್ರು ಬಂದು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂತ. ಎಲ್ಲಿ ಕರ್ಕೊಂಡು ಹೋದ್ರು ಅಂತ ಕೇಳಿದಾಗ ಗೊತ್ತಿಲ್ಲ, ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು ಗೊತ್ತಿಲ್ಲ ನನಗೆ ಅಂತ ಹೇಳ್ತಾನೆ. ಮತ್ತೆ ಮಾರ್ಟಿನ್ ಇವ್ನ ಮಗ ಟೋನಿದು ಕೆಲವು ಕ್ಯಾಪ್ಸ್ಗಳನ್ನ ಕೊಡ್ತಾನೆ, ಮಾತ್ರೆಗಳನ್ನ ಕೊಡ್ತಾನೆ ಅವ್ನಿಗೆ. ಇದನ್ನ ತಗೋ ನೀನು, ಇವಾಗ ನೀನು ಡ್ಯಾಮಿಯನ್ ಆಗೇ ಇರ್ಬೋದು, ಮಾರ್ಕ್ ಹಾಕಿ ಬದಲಾಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಕೆಲವು ಮಾತ್ರೆಗಳನ್ನ ತಗೊಂಡಿರೋದಿಲ್ಲ, ಹಾಗಾಗಿ ಈ ಮಾತ್ರೆಗಳನ್ನ ತಗೋ ನೀನು ಅಂತ ಅವ್ರ ಮಗುನ್ ಟ್ಯಾಬ್ಲೆಟ್ಸ್ ನ ಕೊಡ್ತಾನೆ. ಆದ್ರೆ ಅವ್ನ್ಗೆ ಇದು ಇಷ್ಟಾನೇ ಇರೋದಿಲ್ಲ. ನಾನು ಬೇರೆ ಒಂದು ಜೀವನನ ಕಿತ್ಕೊಂಡು ನಾನ್ ಬದುಕ್ತಾ ಇದೀನಿ ಕಣೋ. ಆ ಪಾಪು ತನ್ನ ತಂದೆಗೋಸ್ಕರ ಕಾಯ್ತೈತೆ. ನಾನ್ ಇವನ್ ಜೀವನದಲ್ಲಿದ್ದು ನಾನೇನೋ ಮಾಡ್ಲಿ, ನಾನು ಹೇಗಾದ್ರೂ ಮಾಡಿ ಇವ್ರಿಗೆ ಸಹಾಯ ಮಾಡ್ಬೇಕು ಅಂದ್ಬಿಟ್ಟು ಆ ಕ್ಯಾಪ್ಸೂಲ್ನ ತಗೊಳ್ಳೋದೇ ಇಲ್ಲ. ಆ ತಗೊಳ್ಳಿಲ್ಲ ಅಂದ್ರೆ ಇವನ್ಗೆ ವಿಷನ್ಸ್ ಗಳು ಬರುತ್ತಲ್ಲ, ಹಾಗಾಗಿ ಅವ್ನು ಹಾಗೆ ಮಲ್ಕೋತಾನೆ. ಆ ವಿಷನ್ಸ್ ಅಲ್ಲಿ ಎಲ್ಲಿ ಹೋಗಿದ್ದಾನೆ ಅಂತ ಕಂಡುಹಿಡಿತಾನೆ. ಈ ಆಲ್ಬರ್ಟ್ ನ ಒಂದು ಪ್ಲೇಸ್ ಎಲ್ಲಿದೆ ಅಂತ ಅವನಿಗೆ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಅವನಿಗೆ ಕೆಲವು ಶಿಲೆಗಳನ್ನ ಮಾಡುವಂತ ಒಂದು ಜಾಗ ಕಾಣಿಸುತ್ತೆ. ಅದ್ರೊಳಗಡೆ ಎಂಟರ್ ಆದಾಗ ಅಲ್ಲಿ ಸೀಕ್ರೆಟ್ ನ ಲ್ಯಾಬ್ ಇದೆ ಅಂತ ಇವನಿಗೆ ಗೊತ್ತಾಗುತ್ತೆ. ಶಿಸ್ತಾಗಿ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಆ ಜಾಗಕ್ಕೆ ಬರ್ತಾನೆ. ಆ ಜಾಗಕ್ಕೆ ಹೋಗ್ಬಿಟ್ಟು ಹೊರಗಡೆ ಹೋಗಿ ನೋಡ್ತಾನೆ. ಅಲ್ಲಿ ಆಂಟೋನಿ ಬಾಡಿನ ಬೇರೆ ಒಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡಕ್ಕೆ ಇಟ್ಟಿರ್ತಾರೆ. ಆಗ ಅಲ್ಲಿಗೆ ಆಲ್ಬರ್ಟ್ ಬರ್ತಾನೆ. ಆಲ್ಬರ್ಟ್ ಬಂದ್ಬಿಟ್ಟು ಈಗ ಒಂದು ಹೊಸ ಐಡಿಯಾ ಗೊತ್ತಾಗುತ್ತೆ ಆಲ್ಬರ್ಟ್. ಇವನು ಮ್ಯಾಡೆಲಿನ್ ಎಲ್ಲಿಂದ ಕೇಳ್ತಾನೆ. ಆ ಮ್ಯಾಡೆಲಿನ್ ನ ಬೇರೆ ಒಂದು ಬಾಡಿಗೆ ಶಿಫ್ಟ್ ಮಾಡಕ್ಕೆ ನಮಗೆ ತುಂಬಾ ಹಣ ಸಿಗ್ತೈತೆ, ಆ ಮಗುನು ಕೂಡ ಬೇರೆ ಒಂದು ಬಾಡಿಗೆ ಶಿಫ್ಟ್ ಮಾಡ್ತೀವಿ ಅಂತ. ಅಂದ್ರೆ ಮ್ಯಾಡೆಲಿನ್ ನ ಸಾಯಿಸಿ ಆ ಬಾಡಿನ ಬೇರೆ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಇವನು ಕೂಡ ಆತರ ಮಾಡಿದ್ರೆ ಸರಿ ಅಂತ ಶೂಟ್ ಮಾಡ್ತಾನೆ. ಬಟ್ ಅದೊಂದು ಬುಲೆಟ್ ಪ್ರೂಫ್ ಗ್ಲಾಸ್ ಆಗಿರುತ್ತೆ. ಈ ಆಲ್ಬರ್ಟ್ ನ ಕೆಲವು ಅಸಿಸ್ಟೆಂಟ್ ಗಳು ಬಂದ್ಬಿಟ್ಟು ಅವನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ.
ಲಾಕ್ ಮಾಡೋ ಟೈಮಲ್ಲಿ ಇವನೊಂದು ವೇಸ್ಟ್ ಆಗಿರೋ ಬುಲೆಟ್ ನ ಬಾಯ್ಗೆ ಹಾಕೊಂಡ್ಬಿಡ್ತಾನೆ. ಈಗ ಈ ಆಂಟೋನಿ ಬಾಡಿನ ಇವನ ಒಳಗಡೆ ಕಳಿಸ್ಬೇಕು ಅಂತ ಇರ್ತಾರೆ. ಅದೇ ರೀತಿ ಮಾಡ್ತಾರೆ ಕೂಡ. ಸ್ಟ್ರೇಡಿಂಗ್ ಮಿಷಿನ್ ಆನ್ ಮಾಡ್ತಾರೆ. ಅವರು ಕೂಡ ಸಕ್ಸಸ್ ಆಗುತ್ತೆ. ಆಲ್ಬರ್ಟ್ ಬಂದ್ಬಿಟ್ಟು ಅವನ ಹತ್ರ ಬಂದ್ಬಿಟ್ಟು ನಿನ್ನ ಹೆಸರು ಅಂತ ಕೇಳಿದಾಗ ಆಂಟೋನಿ ಅಂತಾನೆ. ಮತ್ತೆ ಆಲ್ಬರ್ಟ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವ್ನು ಹೋಗ್ಬಿಟ್ಟು ಅಂತ ಚೈನ್ ಹಾಕೊಂಡ್ಬಿಟ್ಟು ಅಲ್ಲಿದ್ದ ಕೆಲವು ಅಸಿಸ್ಟೆಂಟ್ ಗಳಿಗೆ ಮ್ಯಾಡೆಲಿನ್ ಮತ್ತೆ ಅವ್ನ ಮಗಳನ್ನ ಎಲ್ಲಿ ಇಕ್ಕೈತೆ ಅಂತ ಕೇಳ್ತಾನೆ. ಮತ್ತೆ ಅವ್ರು ಎಲ್ಲಿದ್ದಾರೆ ಅನ್ಬಿಟ್ಟು ನೋಡೋಣ ಅನ್ಬಿಟ್ಟು ಒಂದ್ ಕನ್ನ ತಗೊಂಡು ಹೋಗ್ತಾನೆ. ಇಲ್ಲಿ ಆಲ್ಬರ್ಟ್ ಒಳಗಡೆ ಆ ಮಿಷಿನ್ ಒಳಗಡೆ ಏನೋ ಸಿಗಾಕೊಂಡಿರೋ ತರ ಕಾಣಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಏನು ಅನ್ಬಿಟ್ಟು ನೋಡ್ತಾ ಇರ್ತಾನೆ. ಇವ್ರುಗಳು ಡ್ಯಾಮಿಯನ್ನ ಕರ್ಕೊಂಡ್ ಬಂದ್ಬಿಟ್ಟು ಮ್ಯಾಡೆಲಿನ ಕೂಡಿಕ್ಕಿದ್ರಲ್ಲ ಆ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಕರ್ಕೊಂಡ್ ಬಂದಿದ ತಕ್ಷಣ ಈ ಕಡೆ ಆಲ್ಬರ್ಟ್ ನೋಡ್ತಾನೆ. ಅದ್ರೊಳಗಡೆ ಇವನ್ ಬಾಯಲ್ಗೆ ಹಾಕೊಂಡಿದ್ದ ಬುಲೆಟ್ ಅದಿರುತ್ತೆ. ನಿಮ್ಗೆ ಹೇಳ್ದಾಗೆ ಈ ಮಿಷಿನ್ ಏನಾದ್ರು ವರ್ಕ್ ಆಗ್ಬೇಕು ಅಂದ್ರೆ ಇವ್ರ ಮೈ ಮೇಲೆ ಯಾವುದೇ ರೀತಿ ಮೆಟಲ್ ಇರಬಾರ್ದು. ಮೆಟಲ್ ಇದ್ರೆ ಆ ಪ್ರೊಸೆಸರ್ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಈ ಮಾರ್ಕ್ ನ ದೇಹದೊಳಗಡೆ ಇನ್ನು ಡ್ಯಾಮಿಯನ್ ಇದ್ದೇ ಇದ್ದಾನೆ. ಆಂಟೋನಿ ಇರೋದಿಲ್ಲ ದೇಹದೊಳಗಡೆ, ಇನ್ನು ಡ್ಯಾಮಿಯನ್ನೇ ಇದ್ದಾನೆ. ಹಾಗಾಗಿ ಅವರಿಬ್ರಿಗೂ ಶೂಟ್ ಮಾಡಿ ಅಲ್ಲೇ ಮುಗಿಸ್ಬಿಡ್ತಾನೆ. ಮತ್ತೆ ಅವರಿಬ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಎಲ್ಲರಿಗೂ ಶೂಟ್ ಮಾಡ್ಕೊಂಡು ಹೋಗ್ತಾ ಇವರೊಂದು ಜಾಗದೊಳಗಡೆ ಹೊಂಟೋಗ್ತಾರೆ. ಇವರೆಲ್ಲರೂ ಕೂಡ ಸೇಫ್ ಆಗಿ ಒಂದು ಬುಲೆಟ್ ಪ್ರೂಫ್ ಕ್ಯಾಬಿನ್ ಒಳಗಡೆ ಬರ್ತಾರೆ. ಆ ಕಡೆಯಿಂದ ಆಲ್ಬರ್ಟ್ ಕಾಣಿಸ್ತಾನೆ. ಆಲ್ಬರ್ಟ್ ಇವ್ರು ಒಳಗಡೆ ಇದ್ದಾರೆ ಅಂತ ಗೊತ್ತಾಗಿ ಒಂದ್ ಮಾತನ್ನ ಹೇಳ್ತಾನೆ. ನೋಡು ಡ್ಯಾಮಿಯನ್, ನೀನೇನಾದ್ರೂ ನನ್ನ ಸಹಿಸಿದ್ರೆ ಈ ಮಾತ್ರೆಗಳು ನಿಂಗೆ ಸಿಗಲ್ಲ. ಮಾತ್ರೆಗಳು ಸಿಕ್ಕಿಲ್ಲ ಅಂದ್ರೆ ನೀನು ನಿನ್ನ ಅಸ್ತಿತ್ವನ್ನೇ ಕಳ್ಕೊಂಡ್ಬಿಡ್ತೀಯ. ಹಂಗಂದ್ರೆ ಇವ್ನ ಆ ಮಾತ್ರೆಗಳನ್ನ ತಗೊಂಡಿಲ್ಲ ಅಂದ್ರೆ ಇವನು ಒಳಗಡೆ ಸತ್ತೋಗ್ಬಿಡ್ತಾನೆ. ಒರಿಜಿನಲ್ ಮಾರ್ಕ್ ಆಚೆಗಡೆಗೆ ಬಂದ್ಬಿಡ್ತಾನೆ. ಆ ರೀತಿ ಎದುರಿಸ್ತಾ ಇರ್ತಾನೆ. ಇವನು ಆಗಿದ್ದಾಗೆ ಬಿಡ್ಲಿ ಏನ್ಬಿಟ್ಟು ಅದ್ರೊಳಗಡೆ ಒಂದು ಬೆಂಕಿನ ಬಿಡೋ ಒಂದು ಮೆಷಿನ್ ಇರುತ್ತೆ. ಅದನ್ನ ತಗೊಂಡು ಇವನ್ ಸೈಡ್ಗೆ ಫುಲ್ ಫೋರ್ಸ್ ಆಗಿ ಬೆಂಕಿನ ಫೈರ್ ಮಾಡ್ಬಿಡ್ತಾನೆ. ಇದರಿಂದ ಬುಲೆಟ್ ಪ್ರೂಫ್ ಗ್ಲಾಸ್ ಕೂಡ ಕರಗೋಗಿ ಅದ್ರೊಳಗಡೆಯಿಂದ ಬೆಂಕಿ ಆಚೆ ಬಂದು ಈ ಆಲ್ಬರ್ಟ್ ನ ಸುಟ್ಟಾಕ್ಬಿಡುತ್ತೆ. ಸುಟ್ಟು ಬೂದಿ ಮಾಡಾಕ್ಬಿಡುತ್ತೆ. ಇದನ್ನೆಲ್ಲ ನೋಡಿ ಅವ್ರ ಅಲ್ಲಿಂದ ಓಡು ಶಿಷ್ಯಂದಿರಲ್ಲ. ಮತ್ತೆ ಇವರಿಬ್ರನ್ನ ಒಂದ್ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ಗೊಂದು ಬೋಟ್ ಸಿಗುತ್ತೆ. ಆ ಬೋಟ್ ಇಂದ ನೀವು ಒಂದು ಐಲ್ಯಾಂಡ್ಗೆ ಹೋಗ್ರಿ, ಅಲ್ಲಿ ನೀವು ಹುಷಾರಾಗಿರ್ತೀರಾ ಅನ್ಬಿಟ್ಟು ಅಲ್ಲಿಂದ ಕಳಿಸ್ತಾನೆ. ಆ ಹುಡುಗಿ ಕೂಡ ನೀನ್ ಬರಲ್ವ ಡ್ಯಾಡಿ ಅಂತ ಕೇಳುತ್ತೆ. ಇಲ್ಲ ನಾನು ಬರ್ತೀನಿ ನೀನು ಹೋಗಿ ಅಂದ್ಬಿಟ್ಟು ಅಲ್ಲಿಂದ ಕಳಿಸ್ತಾನೆ ಅವ್ರನ್ನ. ಮತ್ತೆ ಇದಾದ್ಮೇಲೆ ಇವನು ಇವ್ರ ಮಗ್ಳ ಹತ್ರ ಬರ್ತಾನೆ. ಇವ್ರ ಮಗ್ಳ ಹತ್ರ ಬಂದ್ಬಿಟ್ಟು ಅವ್ರ ಮಗಳಿಗೆ ಒಂದು ಲೆಟರ್ ಕೊಡ್ತಾನೆ. ನಿಮ್ ತಂದೆ ನಿನ್ನ ತುಂಬಾ ಪ್ರೀತಿಸ್ತಿದ್ರು ಅಂತ ಹೇಳಿ ಇವನು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಇವನು ಹೋಗಾದ್ಮೇಲೆ ಅವಳು ಲೆಟರ್ ನ ಓದಿ ಅವಳು ಕೂಡ ತುಂಬಾ ಅಳ್ತಾ ಇರ್ತಾಳೆ ತನ್ನ ಡ್ಯಾಡಿನ ನೆನ್ಸ್ಕೊಂಡು. ಮತ್ತೆ ಅವನು ಸಡನ್ ಆಗಿ ಎಚ್ಚರಿಕೆ ಆಗ್ಬಿಡ್ತಾನೆ. ಇವನ್ಗೆ ಒಂದ್ ನಿಮಿಷ ಗೊತ್ತಾಗ್ತಾ ಇರೋದಿಲ್ಲ ಇವನ ಹತ್ರ ಏನಾಗ್ತಾ ಇದೆ ಅಂತ. ಹಾಗೆ ಇವ್ನ ಮುಂದೆ ಲ್ಯಾಪ್ಟಾಪ್ ಇರುತ್ತೆ. ಆ ಲ್ಯಾಪ್ಟಾಪ್ ಒಳಗಡೆ ಒಂದು ವಿಡಿಯೋ ಇರುತ್ತೆ. ಅದನ್ನ ಓಪನ್ ಮಾಡ್ತಾನೆ. ಇವಾಗ ಗೊತ್ತಾಗುತ್ತೆ ನಮ್ಗೆ ನೋಡಿ ಡ್ಯಾಮಿಯನ್ ಆ ಮಾತ್ರೆಗಳನ್ನ ತಗೊಂಡೇ ಇರೋದಿಲ್ಲ ಇಷ್ಟು ದಿನಗಳಿಂದ. ಇವನೊಂದು ರೂಮ್ ಅಲ್ಲೇ ಕೂಡ ಹಾಕೊಂಡ್ಬಿಟ್ಟಿರ್ತಾನೆ. ಇವನೇ ಆ ಮಾತ್ರೆಗಳನ್ನ ತಗೊಳ್ದೇ ಇರೋದ್ರಿಂದ ಈಗ ಒರಿಜಿನಲ್ ಮಾರ್ಕ್ ಆಚೆ ಬಂದ್ಬಿಟ್ಟಿರ್ತಾನೆ. ಈಗ ಡ್ಯಾಮಿಯಲ್ಲೂ ನಿಜವಾಗ್ಲೂ ಡೆತ್ ಆಗಿ ಹೋಗ್ಬಿಟ್ಟಿರ್ತಾನೆ. ಈಗ ಪ್ರೆಸೆಂಟ್ ಏನಿದಾನೋ ಈಗ ಇರೋದು ಬರೀ ಮಾರ್ಕ್ ಅಷ್ಟೇ. ಮ್ಯಾಡೆಲಿನ್ ನ ಒರಿಜಿನಲ್ ಹಸ್ಬೆಂಡ್ ಈಗ ಇರೋದು. ಇದನ್ನೆಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತಾನೆ. ಮತ್ತೆ ಅವನ ಹೆಂಡತಿ ಮಕ್ಕಳನ್ನು ಎಲ್ಲಿಕ್ಕಿದ್ದೀನಿ ಅಂತ ಹೇಳ್ತಾನೆ. ಇವನು ಆ ಐಲ್ಯಾಂಡ್ ಗೆ ಹೋಗ್ತಾನೆ. ಅಲ್ಲಿ ಹೋಗಿದ ತಕ್ಷಣ ಮ್ಯಾಡೆಲಿನ್ ಇವನ್ನ ನೋಡಿ ಖುಷಿ ಪಡ್ತಾ ಇರ್ತಾಳೆ. ಆಮೇಲೆ ಅವಳಿಗೆ ಗೊತ್ತಾಗುತ್ತೆ ಇದು ಒರಿಜಿನಲ್ ಮಾರ್ಕ್ ಅಂತ. ಹಾಗಾಗಿ ಇನ್ನೂ ಖುಷಿ ಪಡ್ಬಿಡ್ತಾಳೆ. ಇವ್ರ ಫ್ಯಾಮಿಲಿನ ಒಂಥರ ಕ್ಲೀನ್ ಆಗಿ ಸೆಟ್ಲ್ ಮಾಡ್ಬಿಟ್ಟಿರ್ತಾನೆ ಡ್ಯಾಮಿಯನ್. ಮೇಲೆ ಇವ್ರು ಯಾವ್ದೇ ರೀತಿ ಕಷ್ಟ ಪಡ್ತಾ ಎಲ್ಲ ಇರಬಾರ್ದು ಅಂದ್ಬಿಟ್ಟು ಎಷ್ಟೊಂದು ಹಣನ ಇವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಇವ್ರಿಗೆ ಅಂತಾನೆ ಒಂದು ಮನೆ ಕೊಟ್ಟು ತುಂಬಾ ಚೆನ್ನಾಗಿ ಲೈಫ್ ನ ಸೆಟ್ಲ್ ಮಾಡಿರ್ತಾನೆ. ಇವ್ರ ಫ್ಯಾಮಿಲಿ ಅವ್ರಿಗೆ ನೆಮ್ಮದಿಯಾಗಿ ಜೀವನ ಮಾಡೋ ರೀತಿ ಮಾಡಿರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರದೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಷ್ಟೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್.